Get up pack Avenger. Let's pop the color with it. It's 2390 sure. Black is the color. ಸಾಲ ಬಡಿದ್ರೆ ಕೆರ್ಕೊಳ್ಳೋ ಪರಿಸ್ಥಿತಿ ಬರೋದಿಲ್ಲ. ಇನ್ನೂ ಕೆರ್ಕೋತಾನೆ ಇದು ಡಿಸ್ಟರ್ಬ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ಇರ್ತದೆ ಅವ್ನು ಇವ್ರಿಗೆ ಏನು ಸಂಬಂಧ ಹೇಳಿದ್ರೆ ಗೋಡಾನ್ ಫಾರ್ಮುಲಾ ನನ್ನ ಗೋಡಾನ್ಗೆ ಹೋಗುತ್ತಾ ET341 ಊಟ ಮಾಡುತ್ತಾ JF 596 ಇದು ಅಲ್ಲಿ ಮುಖ ದೇವಸ್ಥಾನದಲ್ಲಿ ಮುಖ ತೊಳಿತಾ ಇದ್ದಲ್ಲ ಮುಖ ತೊಳೆಯೋ ಜಾಗದಲ್ಲಿ ಕ್ರೀಕ್ ಮಾಡ್ತಿದ್ನಲ್ಲ ಅದರಲ್ಲಿ ಇವನು ಒಬ್ಬ ಫಸ್ಟು ಅರ್ಧ 1 ಲೀಟ್ರ್ ಬಾಟ್ಲು ಆಮೇಲೆ 2 ಲೀಟ್ರ್ ಬಾಟ್ಲು ಈಗ 5 ಲೀಟ್ರ್ ಬಾಟ್ಲ್ ಇಟ್ಕೊಂಡು ಓಡಾಡ್ತದಲ್ಲ ಅದು ರಾಜೇಶಂದು ಗಾಡಿ ಅದು ಬಲಂಗೋಚಿ ಯೂನಿಫಾರ್ಮ್ ಕೂಡ ಅದೇ ಗಾಡಿ ನಂಬರ್ ಓದೋಕ್ಕಾಗಲ್ಲ ಕಾಣೋದಿಲ್ಲ ಫಸ್ಟು ಇದು ಆ ಕಡೆ ಇರಲಿ ಇದ್ರ ಮೇಲೆ ಪ್ರಾಜೆಕ್ಟ್ ಕೊಡಬೇಕು ಡಿಸೈಡ್ ಮಾಡಬೇಕು ಇದು ಮಾಡ್ತೀನಿ ರಾಗ್ ಮೇಲಲ್ಲಿ ಬರ್ತಾ ಇರೋದು ರಾಗ್ ಮೇಲಲ್ಲೇ ಬರ್ತಾ ಇರೋದು 11 EU ಕಳೆದ ಬಂದಿದೆ ರೀತಿ ಇರಬೇಕು ಆ್ಯಕ್ಚುಲಿ ಮೆಷರ್ಮೆಂಟ್ಗೋಸ್ಕರ ಒಂದು ಹೇಳಿದೆ ಅದೇ ಈ ಪಾರ್ಕ್ ಅಪ್ರಾಕ್ಸಿಮೇಟ್ ಎಲ್ಲಿವರೆಗೂ ಇದ್ದಿರ್ಬೋದು ಅಂತ ಅವತ್ತೊಂದು ದಿವಸ ಹೋಗುವಾಗ ನೋಟಿಸ್ ಮಾಡಿದೆ ಇದ್ರ ಕತೆ ಇವತ್ತು ಅಫಿಷಿಯಲಿ ಮೆಷರ್ಮೆಂಟ್ ಮಾಡೇ ಬಿಡ್ತೀನಿ ಎಷ್ಟು ಹೆಜ್ಜೆಗಳಿದೆ ಅಂತ ತಹಸೀಲ್ದಾರ್ ಇದರಲ್ಲೆಲ್ಲ ದೊಡ್ಡ ಕುಳಗಳ ಕೈವಾಡ ಇದೆ ಗುರು ತುಂಬ ಜನ ದುಡ್ಡು ನುಂಗಿದ್ದಾರೆ ಇಲ್ಲಿ ಬಹುಶಃ ರಾಡ್ ಮೇಲೆ ಬಂದರೆ ಅದೆಲ್ಲೋ ನೋಡ್ತಾ ಇದ್ದೆ ನಾನು ಸಂತೃಪ್ತಿ ಊಟ ಆಗ್ತಾಯಿಲ್ಲ ಬಹುಶಃ ಯಾವುದಿರಬೇಕು ರಾಡ್ ಮೇಲೆ ಎಲ್ಲಿ ಗೊತ್ತಿಲ್ಲ ಸರ್ ನೆನಪಿಲ್ಲ ನನಗೆ ಇದು ಊಟ ಆಗ್ತದಲ್ಲ ಅಲ್ಲಿ ಬರ್ತದೆ ಅಥವಾ ಪೀಪಲ್ ಫಾರ್ ಪೀಪಲ್ ಪಾರ್ಕ್ ಕೂಡ ಬಟ್ಟೆ ಹಾಕಿ ಓಡಾಡ್ತಾರೆ ರೆಡ್ ಕಲರ್ ಶರ್ಟು ಅವನು ಸುಮಾರು ಬಾಲಾಗಿತ್ತು ಹೆಲ್ಪ್ ಮಾಡ್ತಿದ್ದಲ್ಲ ಅವ್ರ ಬಾಲಾಗಿತ್ತು ಇವಾಗ ಫಸ್ಟ್ ಕಾಣಿಸ್ಕೊಳ್ತಿರೋದು ಪಾರ್ಕ್ ವಾಕಿಂಗಲ್ಲಿ ಅರ್ಧ ಹುಡ್ಕೊಂಡೋಗಿ ಫಸ್ಟ್ ಕೊಡ್ತಾರೆ ಆ್ಯಕ್ಚುಲಿ ಕುಮಾರ್ ರೆಪ್ರೆಸೆಂಟೇಟಿವ್ ಕುಮಾರ್ ತೋರಿಸೋದಕ್ಕೆ ಬಂದಿರೋದು ನನಗೆ ಅದೇ ರೆಪ್ರೆಸೆಂಟ್ ಮಾಡೋದಕ್ಕೆ ಏನೋ ಒಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಒಟ್ಟಲ್ಲಿ ಇವತ್ತು ಏನೂ ಸಿಗೋದಿಲ್ಲ ಅಂತ ಎಲ್ಲೋ ರಿಬೈಂಡ್ ಮಾಡೋದಕ್ಕೆ ಬರ್ತಿದ್ದಾರೆ ಒಟ್ಟಲ್ಲಿ ಇವತ್ತು ಬದಿರ್ಗೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ ಇದು 6497 A55L JE8840 ಶ್ರುತ ಬಳ್ಳಾಳಿ ಬಳೆಹಳೆ ಅದು ಹಾಡುಗಳು ಹಾಡಿದ್ರೆ ಬಳೆಹಳೆ ಈಗ ಇಲ್ಲೇ ಇದ್ದೀನಿ ಬರ್ತಾಯಿದ್ದೀನಿ ಗನ್ನೋಸ್ತು ಎಷ್ಟಾಯ್ತು ಅಷ್ಟು ಹತ್ತಿ ಬಿಡು
ಅಲ್ಲಿ ಬಾಟ್ಲ್ ಇಟ್ಟಿರೋದು ಅದಕ್ಕೆ ಗೊತ್ತಾ, ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ರಾಘವೇಂದ್ರದಲ್ಲಿ ಎಷ್ಟು ಜನ ಓಡಾಡ್ತಾರೆ ದೊಡ್ಡಗರು ಇಲ್ಲಿ. JS 6163 ಪೊಲೀಸರು ಇಲ್ಲೇ ನಿಂತ್ಕೊಳ್ಳೋದು. ಈ ವಾಟರ್ ಬಾಟ್ಲ್ 2 ಲೀಟ್ರ್ ವಾಟರ್ ಬಾಟ್ಲ್ ಇಟ್ಟಿರೋದು ಏನಕ್ಕೆ ಗೊತ್ತಾ, ನೀರು ತೊಗೊಂಡೋಗಿ ಇದು ಮಾಡುವಂಥ, ಏನು ಮುಖ ತೊಳ್ಕೊಳ್ಳೋಕ್ಕೆ ನೀರು ಬಳಸ್ಕೋ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಟ್ರೀಟ್ ಮಾಡ್ತಿರೋದು. ಇನ್ನು ರಾಜಶೇಖರನ ಬಾಲಂಗುಚಿ ಈ ಗಾಡಿ ಇದೆಲ್ಲ XEV9E ಸುರೇಶ್ ಅವರು ರೆಪ್ರೆಸೆಂಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇವತ್ತು 9ನೇ ತಾರೀಕು ಸುರೇಶ್ ಅವ್ರ ವರ್ಕಿಂಗ್ ಡೇನೆ. KA09ML 8430 ಇವಾಗ ಪೀಪಲ್ ಫಾರ್ ಪೀಪಲ್ ಟೀಮಲ್ಲಿದ್ದ. ಅಲ್ಲಿ ಇದು ಮುಂದೆ ಪ್ಯಾಲೇಸ್ ಮುಂದೆ ಪಾರಿವಾಳಕ್ಕೆ ಕಾಳಾಗ್ತಾರಲ್ಲ ತಂಡ, ಅಲ್ಲಿ ಓಡಾಡ್ಕೊಂಡಿದ್ದ. ಈಗ ಇದೀಗ ವ್ಯಾಗನ್ ಅವ್ರು ತೊಗೊಂಬರೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಇವಾಗ ಇದು ತೊಗೊಬರೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವನು ಒಡೆಯರ್ ಸೈಡ್ವರೆಗೆ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀವಿ. ನೋಡೋಣ. AB 8425 ಗಾಡಿ ಗೇರ್ ಹುಡುಗರು ಹೆಂಗೆ ಶಿಫ್ಟ್ ಮಾಡ್ತಾರೆ ಬಗ್ಗೆ ಇವಾಗ ಎಲೆಕ್ಟ್ರಾಗ. ಆ್ಯಕ್ಚುಲಿ ಅವ್ರಿಗೆ ಶಿಫ್ಟ್ ಮಾಡೋದು ಸೌಂಡ್ ಫಾರ್ಮಲ್ ಆಗಿ, ಜೊತೆಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ ನಾವು ಅಂತ. ಸ್ಪೀಡ್ ಚೇಂಜ್ ಆಗುತ್ತೆ ಅದು ಅಂತ ಅರ್ಥ. ಖಟ್ ಅಂತ ಒಬ್ಬ ಅಲ್ಲ, ಈ ಥರದ್ದು ತುಂಬ ಜನ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಕ್ಲಚ್ ಹಿಡಿದ ಸುಮ್ಮನೆ ಗೇರ್ ಹಾಕ್ಕೊಂಡು ಹೋಗೋದು, ಹಿಂಗೆಲ್ಲ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ ನಾವು, ಮುಂದಿನ ಹಂತ ಪ್ರಾರಂಭಿಸ್ತಾ ಇದ್ದೀವಿ ಅಂತ ಆಗುತ್ತೆ. ಇನ್ನೂ ಒಂದಷ್ಟು ಜನ ಏನು ಮಾಡ್ತಾರೆ, ಗಾಡಿ ಇಳಿಸ್ಬಿಟ್ಟು ಗೇರ್ ಹಾಕಲ್ಲ ಸರಿಯಾಗಿ ಡ್ರರ್ ಅನಿಸ್ತಿರ್ತಾರೆ ಗಾಡಿ. ಸೊ ಅದು ಏನಕ್ಕಪ್ಪ ಅಂದರೆ, ಇದು ತುಳಸಿ ಇದು ಕೈ ಹಿಡ್ಕೊಂಡಿದ್ದಾರಲ್ಲ, ಅದು ತುಳಸಿ ಜ್ಯುವೆಲರ್ಸ್ದು ಏನು ಸಿಂಬಲ್ ಅಂತ ಹೇಳ್ಬೋದು, ಅಥವಾ ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು, ಅಥವಾ ಗುರುತು ಸಿಮ್ ಅಂತ ಹೇಳ್ಬೋದು. ಇದೆಯಲ್ಲ, ಇದು ಟವಲ್ಲು ಬಿಸಾಕಿದಾರಲ್ಲ, ಯಾಕೆಲ್ಲ ಹಾಕಿರೋದು ಅಂದರೆ ಅದು ದಂದು. ಅದಕ್ಕೆ ಊರುಗಳು ಯಾರೋ ಕಳ್ತರ ಮಾಡ್ಸ್ಕೊಂಡು ಬೇಕಂತ ಅಲ್ಲಿಟ್ಟಿರೋದು. ಈ ಥರದ್ದು ತುಂಬ ಆಗಿದೆ. ಸ್ಪೆಷಲಿ ರೆಡ್ ಕಲರ್ದು ಟವಲ್ ಒಂದ್ಸರಿ ಕಳ್ತರ ಮಾಡಿದ್ರು. ಹಿಂಗೆ ಎಷ್ಟೊಂದು ವಸ್ತುಗಳೆಲ್ಲ ಕಳ್ತರ ಮಾಡ್ತಾರಲ್ಲ, ಈ ಕಳ್ತರ ಮಾಡೋ ವಸ್ತುಗಳನ್ನ ಹಿಂಗೆ ನನ್ನ ಮುಂದೆ ಕಾಣೋ ಥರ ಇಡ್ತಾರೆ. ಆ್ಯಕ್ಚುಲಿ ನಾನು ಸ್ಲಿಪ್ಪರ್ ಕಳ್ತರ ಮಾಡಿದಾಗಲೂ ಅಷ್ಟೇ, ಅದೇ ಸ್ಲಿಪ್ಪರ್ ಇಟ್ಟಿರಲಿಲ್ಲ. ಆ ಥರದ್ದು ಒಂದು ಬಂದು ಮಾತ್ರ 2 ಹಾಕಿ ಎತ್ತಿದ್ದು ಹೋಗ್ತಾರೆ ಅಂದ್ಬಿಟ್ಟು ಒಂದೇ ಒಂದು ಬಿಸಾಕಿದ್ರು. ಸೊ ಆ ಥರ ಯಾವ ವಸ್ತು ಕಳ್ತನ ಆಗುತ್ತೆ, ಆ ವಸ್ತು ಕರೆಕ್ಟಾಗಿ ಒಂದನ್ನು ಇಟ್ಟಿರ್ತಾರೆ. ಇಲ್ಲಿ ಮಡಕೆ ಇಟ್ಟಿರೋದು, ದೂರ ಇಟ್ಟಿರೋದು ಆ್ಯಟಿಟ್ಯೂಡ್, ಅದು ಮಾಡಿಸ್ತೀವಿ ಅಂತ ಮಾಡಿಸೋದು ಅಂತೀವಲ್ಲ ಅದು. ದೇವಸ್ಥಾನ ಹೆಂಗೆ ಉಟ್ಕೊಂಡಿದೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಇಲ್ಲೊಂದು ಮರ ಇತ್ತು, ಬಹುಶಃ ಈ ಮರನೂ ಇವರೇ ಹಾಕಿರೋ ಸಾಧ್ಯತೆ ಇರುತ್ತೆ. ಒಂದು ಮರ ಇರುತ್ತೆ, ಫಸ್ಟ್ ಅದರ ಸುತ್ತ ಒಂದು ಕಟ್ಟೆ ಕಟ್ಟಿಬಿಟ್ಟು, ಕಟ್ಟೆ ಕಟ್ಟೋದಕ್ಕಿಂತ ಮುಂಚೆ ಒಂದು ವಿಗ್ರಹ ಅಥವಾ ಕಲ್ಲು ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಒಂದು ಕಲ್ಲು ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಲ್ಲನ್ನು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ, ಒಂದು ಚಿಕ್ಕದು. ಸೊ ಅದಾದಮೇಲೆ ಹಂಗೆ ಮರದ ಸುತ್ತ ದೇವಸ್ಥಾನ ಬೆಳೆಸ್ಕೊಂಡು ಕಟ್ಕೊಂಡು ಹೋಗ್ತಾರೆ. ಸೊ ಇದು ಇವಾಗ ದೇವಸ್ಥಾನದ ಕತೆ. ಬಹುಶಃ ಈ ದೇವಸ್ಥಾನದ್ದು ಈ ಪಾರ್ಕ್ ಗೇಟಿಂದ ಮುಂದ್ಗಡೆಗೆ ಜಾಗ ಇರ್ಬೋದು ಅಂತ ಹೇಳ್ತಾ ಇದ್ದೀನಲ್ಲ. ಸೊ ಅದನ್ನೆಲ್ಲ ಬಹುಶಃ ಇವ್ರುಗಳೇ ಮಾರಿರೋ ಸಾಧ್ಯತೆ ಇರುತ್ತೆ. ಅಂದರೆ ಪಾರ್ಕ್ ಅವರ ಮಹೇಶ್ ಅಲ್ಲ, ಯಾರು ಮಂಜುನಾಥ್ ಅಥವಾ ಸಂತೋಷ್ ಅವರಪ್ಪ ಇದ್ದಾರಲ್ಲ. ಸೊ ಬಹುಶಃ ಈ ಸಂತೋಷ್ ಅವರಪ್ಪ ಈ ಪಾರ್ಕ್ ಮುಂದಿನ ಜಾಗಗಳನ್ನು ಅನಧಿಕೃತವಾಗಿ ಮಾಡಿಕೊಂಡಿರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಇವರು ಜಾಸ್ತಿ ಕಿರಿಕ್ ಮಾಡೋದಿಲ್ಲ. ಇದೆಲ್ಲ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ.
ಆ್ಯಕ್ಚುಲಿ ಈ ಕಸ ಗುಡಿಸಿಲ್ಲ ಈ ಪ್ರಾಜೆಕ್ಟದ ಈ ವಿಡಿಯೋನ ನಿನ್ನೆನೇ ಕವರ್ ಮಾಡೋಲ್ಲ ಅಂದ್ಕೊಂಡಿದ್ದೆ. ಬಟ್ ಸುಮ್ಮನೆ ಆಗೋದು ಯಾಕೆ ಅಂದರೆ ಅದು ಸಿಟಿ ಒಳಗೆ ಏನೋ ಸಂಭ್ರಮ ನಡೀತಾ ಇತ್ತಲ್ಲಪ್ಪ, ಅದು ವಿಡಿಯೋ ಕೂಡ ಕವರ್ ಮಾಡಾಕಿದ್ದೀನಿ. ಬಹುಶಃ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸೋಕೆ ಹೋಗಿದ್ರು ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ಇಲ್ಲಿ ಕವರ್ ಮಾಡಿ ಇಲ್ಲಿ ಕಸ ಗುಡಿಸಿಲ್ಲ ಅಂತ ಹೇಳೋಣ ಅಂದ್ಕೊಂಡು ಸುಮ್ಮನೆ ಆಗೋದು. ಬಟ್ ಇವತ್ತು ಕೆರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಬೆಳಿಗ್ಗೆ ಹೊತ್ತಿಗೆ ಕಸ ಗುಡಿಸ್ತಾ ಇರಲಿಲ್ಲ. ಅದು ಇಲ್ಲಿ ವೈಫೈ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ನಿಂತ್ಕೊಳ್ತಿರಲ್ಲ, ಅವಾಗಿಂದ ಇಲ್ಲಿ ಕಸ ಗುಡಿಸೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಅದಕ್ಕಿಂತ ಮುಂಚೆ ಅಲ್ಲಿ ಕಸ ಗುಡಿಸ್ತಾ ಇರಲಿಲ್ಲ. ಕಸ ಗುಡಿಸ್ತಾನೇ ಇರಲಿಲ್ಲ ಅಂತಲ್ಲ, ಈ ಟೈಮಲ್ಲಿ ಗುಡಿಸ್ತಾ ಇರಲಿಲ್ಲ. ಕರೆಕ್ಟಾಗಿ ಅದ್ರ ವೈಫೈ ಯೂಸ್ ಮಾಡ್ಕೊಂಡು ಬರ್ತಿರಲ್ಲ, ಆವಾಗಲೇ ಕಸ ಗುಡಿಸೋದು ಅವ್ರಿಗೆ. ಎಣ್ಣೆ ಕಸ ಗುಡಿಸಿಲ್ಲ. ಬಹುಶಃ ಅಲ್ಲಿ ಸಂಭ್ರಮಾಚರಣೆಗೆ ಹೋಗಿದ್ರು. ಟಾಟಾ ಹ್ಯಾರಿಯರ್ ಈ ಗಾಡೀಲಿ ಓಡಾಡ್ತಾರೆ ಇರ್ತದೆ. ಟಾಟಾ ಹ್ಯಾರಿಯರ್ ವೈಟ್ ಕಲರ್ದು. ಯಾರ್ದು ಗೊತ್ತಾ? ಇದು ಊಟ ಹಾಕ್ತಾರಲ್ಲ ಯಾರು, ಶನಿವಾರ ಭಾನುವಾರ ದುರ್ಗಾ ಪರಮೇಶ್ವರಿ ಈಚೆ ಹೋಗ್ಬಿಟ್ಟು ಈ ಕಡೆ ಈಗ ಸೆಕ್ಯೂರಿಟಿ ಓಡಾಡ್ತಾರಲ್ಲ, ಈಚೆ ಹೋಗಿ ಹೋಗ್ಬಿಟ್ಟಿರ್ತಾರೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಂತೃಪ್ತಿ ಊಟ ಹಾಕ್ತಾರಲ್ಲ ಸ್ಯಾಟರ್ಡೇ ಸಂಡೇ. ಸೊ ಅವರು ಇಲ್ಲಿ ಕಾಮನ ಕಾಣಿಸ್ಕೊಳ್ತಾನೆ, ಇವನು ಹೋಗುದ ಕಾಮನ ಕಾಣಿಸ್ಕೊಳ್ತಾನೆ ಇರ್ತಾನೆ, ಇರ್ತಾರೆ ಇಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ಪ್ರಾಜೆಕ್ಟು ಮಾಡಿಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇವತ್ತು. ಅದಕ್ಕೆ ಬಂದ್ರ ಕಡೆ ಹೋಗ್ತಿಲ್ಲ. ಲೇಟ್ ಹಾಕೋಬರ್ತೀನಿ ಧೂಪ ಆಮೇಲೆ ಪಾರ್ಕ್ ಬರ್ತೀನಿ. JP 3845. ಪ್ರಗತಿ ಸಾಧಿಸೋದು ಅಂದರೆ ಇದೆ. ಇಲ್ಲಿದ್ದ ಕಟ್ಟೆನ ಕಿತ್ತಾಕ್ಬಿಟ್ಟು ಪಕ್ಕದಲ್ಲಿ ಹಾಕ್ತಾಯಿದ್ದಾರೆ. ಈ ದೇವಸ್ಥಾನದ ಎಕ್ಸ್ಟೆನ್ಷನ್ ಹಿಂಗೆ ಆಗಿರೋದು. ಇಲ್ಲಿರೋ ಕಟ್ಟೆನ ಕಿತ್ಬಿಟ್ಟು ಇಲ್ಲಿಗೆ ಹಾಕ್ತಾಯಿದ್ದಾರೆ. ಸೊ ಇನ್ನೂ ಅಲ್ಲಿ ಒಂದು ಇದಿದೆ, ಮಕ್ಕಳು ಆಟ ಆಡೋದಿದೆ ಅಲ್ಲಿ ಹಿಂದ್ಗಡೆ. ಸೊ ಅದೇ ಸಾಕ್ಷಿ ಪಾರ್ಕ್ ಇಲ್ಲೆಲ್ಲ ಇತ್ತು ಅನ್ನೋದಕ್ಕೆ. ಶಿವಲಿಂಗ ಇಲ್ಲಿವರೆಗೂ ಯಾಕೆ ತೊಗೊಬಂದು ಇಟ್ಟಿದ್ದಾರೆ, ಇಲ್ಲೇ ಯಾಕೆ ಸ್ಥಾನ ಮಾಡಿಸ್ತಾರೆ ಅಂದರೆ ಜಾಗ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ. ಕಿರಿಕ್ತನ ಮಗ, ಕಿರಿಕ್ತನ ಮಕ್ಕಳು ಇವರು. ಇದು ಆ್ಯಕ್ಚುಲಿ ಇಲ್ಲಿವರೆಗೂ ಜಾಗ ಕವರ್ ಮಾಡಿದ್ದಾರೆ. ಇದು LOC ಇವರೇ ಮಾಡಿರೋದು. ಇದು ಲೈನ್ ಆಫ್ ಕಂಟ್ರೋಲ್ ಖಂಡಿತ ಇವರೇ ಹಾಕ್ಸಿರ್ತಾರೆ ಇದು. ಅಥವಾ ಪಾರ್ಕ್ ಸ್ವಂತ ಜೋಬಿಂದ ದುಡ್ಡು ಖರ್ಚು ಮಾಡೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಪಾರ್ಕ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಹೇಳ್ಬಿಟ್ಟು ಹಾಕ್ಸಿರ್ತಾರೆ, ಹೇಳೋಕ್ಕಾಗಲ್ಲ ಅಂತ. ಬಡ್ಡಿ ಮಕ್ಕಳಿಗೆ ಕಾಸು ಕೊಟ್ಬಿಟ್ಟು ಅವ್ರಿಗೆ ಒಂದು 5,000 10,000 ಕೊಟ್ಟರೆ ಅವರೇ ಹಾಕ್ತಾರಪ್ಪ. ಮಿಕ್ಕಿದ ದುಡ್ಡೆಲ್ಲ ಗೌರ್ಮೆಂಟಿಂದ ಹಾಕ್ಸಿ ಒಂದು ಗೌರ್ಮೆಂಟ್ ದುಡ್ಡೆಲ್ಲ ಪ್ರಾಜೆಕ್ಟ್ ಮಾಡಿ. ಇಲ್ಲಿ ಗಿಡ, ಇಲ್ಲಿ ಮಕ್ಕಳು ಆಟ ಆಡೋದು. ಇದು ಅಂದರೆ ಇಲ್ಲಿವರೆಗೂ ಇತ್ತು, ಇಲ್ಲೆಲ್ಲ ಇತ್ತು ಅಂತ. ಆ್ಯಕ್ಚುಲಿ ಇಲ್ಲಿ ಇವಾಗ ಹೊಸ್ದಾಗಿ ಹಾಕಿರೋದು. ಈಗ 2 ವರ್ಷ ಆಗಿರ್ಬೋದು, 1.5 ವರ್ಷ ಆಗಿರಬೇಕು ನಾನು ಬಂದ ಮೇಲೆ ಹಾಕಿರೋದು. ಆ್ಯಕ್ಚುಲಿ ಡಿಸೆಂಬರ್ 2024 ಹಾಕಿರೋದು ಅಂದ್ಕೊಳ್ತೀನಿ ಇದೆಲ್ಲ. ಸೊ ಅದು ಇಲ್ಲಿತ್ತಲ್ಲ, ಇಲ್ಲಿ ಆಟ ಆಡೋದು ಜಿಮ್ ಮತ್ತು ವರ್ಕೌಟ್ ಏರಿಯಾ ಇದೆ ಇಲ್ಲಿತ್ತು ಬಹುಶಃ ನನ್ನ ಪ್ರಕಾರ. ಇದೆಲ್ಲ ತಗೊಂಡೋಗಿ ಕಿತ್ತಾಕ್ಬಿಟ್ಟು ಗುಜ್ರಿಗೆ ಹಾಕ್ಕೊಂಡಿರೋ ಸಾಧ್ಯತೆ ಇದೆ. ಅದೊಂದು ಮಾತ್ರ ಉಳ್ಕೊಂಡಿರೋದಿದೆ. ಇದೆಲ್ಲ ಹೊಸ್ದಾಗಿ ಕಂಡಿಡ್ದಾರಲ್ಲ, ಆಧುನಿಕ ಅನ್ವೇಷಣೆ ಏನಲ್ಲ. ಇದೆಲ್ಲ ಸಿಕ್ಕಾಪಟ್ಟೆ ಹಳೆಯದೇ. ಬೇರೆ ಕಡೆ ಪಾರ್ಕಲ್ಲೆಲ್ಲ ಇದೆ. ಬಹುಶಃ ಇದನ್ನು ಆ ಪಾರ್ಕಲ್ಲಿ ಇಲ್ಲೂ ಇತ್ತು, ಕಿತ್ತಾಕಿದಾರೆ. ಇದು 2ನೇ ಬಾರಿ ಹಾಕಿರೋದು ಇಲ್ಲಿ ಅಂತ ಅಂದ್ಕೊಳ್ತೀನಿ. ದೆಬ್ಬ ಪೊಲೀಸ್, ದೆಬ್ಬ ಹೆಮ್ಮೆ. ಪೊಲೀಸ್ ಎದುರಿರ್ಬೋದು ಹೇರ್ ಕಟ್ ಹೊಡೆದ್ರೆ, ಫಿಟ್ನೆಸ್ ನೋಡೋದು ಮನ್ಸಲ್ಲ. ಅದು ಹೊಸ ಎಂಟ್ರಿ ಕೊಟ್ಬಿಟ್ಟೈತೆ ಪಾರ್ಕ್ ಒಳಗಡೆಗೆ. ಹುಚ್ಚ ಕುಡ್ದಾಡ್ತಾ ಇದೆ. ಹಳೆಯಾಗ ನಾಯಿಗಳು, ಹಳೇದು ಅಲ್ಲ, ಬದ್ದಿದ್ದ ಅಂತರದಲ್ಲಿ ಬಂದು ಸೇರಿಕೊಂಡಿರೋ ನಾಯಿಗಳು ಯಾವೂ ಇಲ್ಲ, ಅಲ್ಲಿದ್ದಾವೆ. ಇವಾಗ ಸೌಂಡ್ ಮಾಡ್ತವೆ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಬಂದಾಗ ಇಲ್ಲಿ 3 ನಾಯಿಗಳಿದ್ವು.
2 ಗಂಡು ನಾಯಿ 1 ಹೆಣ್ಣು ನಾಯಿ ಇತ್ತು. ಆಲ್ಮೋಸ್ಟ್ ಎಲ್ಲ ಬಿಳಿಯವೇ ಅಂದ್ಕೊಳ್ತೀನಿ. ಇವಾಗ ಪಾರ್ಕ್ ಒಳಗಡೆ ಇದ್ದಾವಲ್ಲ ಆ ನಾಯಿಗಳು ಅಲ್ಲಿದ್ದವು. ಅಲ್ಲಿ ಯುವರಾಜ ಸಿಲ್ಕ್ಸ್ ಮಾಡಿದಾರಲ್ಲ ಈಗ ಹೊಸದಾಗಿ, ಅಲ್ಲಿ ಪಕ್ಕದಲ್ಲಿದ್ದವು. ಆ ಜಾಗ ಅಲ್ಲಿ ಫಾಸ್ಟ್ ಫುಡ್ ಎಲ್ಲ ಇದೆಯಲ್ಲ, ಆ ಫಾಸ್ಟ್ ಫುಡ್ ಹತ್ರ ಉಳ್ಕೊಂಡಿದ್ದಾವೆ ಇವೆಲ್ಲ. ಸೊ ಈ ಜನಗಳೇನು ಮಾಡಿದ್ರು, ಅಲ್ಲಿ ಫಸ್ಟು ಅಲ್ಲಿ ಬಿಸ್ಕೆಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ರೋಡಲ್ಲಿ ಇದೆಯಲ್ಲ, ಇದ್ದಾಗ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾಯಿದ್ರು. ಸೊ ಇಲ್ಲೂ ಹಾಕ್ತಾಯಿದ್ದಾರೆ. ಈಗ ಅದೇ ಕೆಲಸ ನಡೀತಾ ಇರೋದಲ್ಲಿ. ಅಲ್ಲಿ ನಡೀತಾ ಇದೆಯಲ್ಲ ಅದೇ ಕೆಲಸ, ನಾಯಿಗೆ ಬಿಸ್ಕೆಟ್ ಹಾಕೋ ಕೆಲಸ. ಫಸ್ಟು ಆ ರೋಡಲ್ಲಿದ್ದ ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ಅಭ್ಯಾಸ ಮಾಡಿ, ಪುನಃ ಜೊತೆಗೆ ಅವ್ರು ಬರುವಾಗ ಬಿಸ್ಕೆಟ್ ಹಾಕೊಂಡು ಅದನ್ನು ಕರ್ಕೊಬಂದು ಪಾರ್ಕ್ ಒಳಗಡೆ ಸಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಕರೆಕ್ಟಾಗಿ ಅಲ್ಲಿ ಆ ಎಡ್ಜಲ್ಲಿ ಇದೆಯಲ್ಲ, ನೀರು ಕುಡಿಯೋದಕ್ಕೆ ಜಾಗ ಮಾಡಿದ್ದಾರೆ ನಾಯಿಗಳಿಗೆ. ಸೊ ಅದು ಮತ್ತು ಹಾಲು, ಎಷ್ಟು ಲೀಟ್ರ್ಗಟ್ಟಲೆ ನಾಯಿಗೆ ಹಾಲು ಹಾಕ್ತಿದ್ರು ಅಂದರೆ, ಇಲ್ಲಿರೋ ನಾಯಿಗಳೆಲ್ಲ ಕುಡಿದು ಮಿಕ್ಕಿದ್ರು ಕಡಿಮೆ ಅಂದರೂ 1.5-2 ಲೀಟ್ರ್ ಹಾಲು ಮಿಕ್ಕಿರೋದು. ಈ ನಾಯಿಗಳೆಲ್ಲ ಕುಡಿದು ಮಿಕ್ಕಿದ್ರೆ ಅಷ್ಟೊಂದು ಹಾಲು ತುಂಬ್ತಾಯಿದ್ರು. ಸೊ ಈ ನಾಯಿಗಳನ್ನ ಒಳಗಡೆ ತೊಗೊಬಂದು ಸಾಕೋದಕ್ಕೂ ಅವ್ರು ಮಾಡೋ ಎಫರ್ಟ್ ಹಾಕಿರೋದು ಅಷ್ಟಿಷ್ಟಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ತುಂಬ ಜನ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಸಿಕ್ಕಾಪಟ್ಟೆ. ಈಗಲೂ ನಾಯಿಗಳಿಗೆ ಪಾರ್ಕ್ ಒಳಗೆ ತೊಗೊಬಂದು ಬಿಸ್ಕೆಟ್ ಹಾಕೋದು, ಹಾಲು ಹಾಕೋದು ಅದೆಲ್ಲ ಈ ದೇವಸ್ಥಾನ ಭಕ್ತರೇ ಮಾಡೋದು. ಅದಕ್ಕೆ ಈ ವಿಡಿಯೋ ಕವರ್ ಮಾಡಬೇಕು ಡಿಸೈಡ್ ಮಾಡಿದ್ದೀನಿ. ಮಿಸ್ ಆಗೋಗ್ತಾರೆ ಅವರೆಲ್ಲ. ಬಂದ್ರಿಗೆ ಹೋದಾಗ ನ್ಯೂಸ್ ಬ್ರೇಕ್ ಏನಾದ್ರು ಆಗೋದ್ರೆ ಸಡನ್ನಾಗಿ ಬರೋದು ನಿಲ್ಲಿಸ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಕ್ಲೀನಾಗೆಲ್ಲ ವೀಡಿಯೋ ಕವರ್ ಮಾಡಬೇಕು ಅಂದ್ಕೊಳ್ಳಿ. ಅದು ವರ್ಕೌಟ್ ಮಾಡಿ ಸಾಲದು ಅಂತ ವಾಕೌಟ್ ಬೇರೆ ಮಾಡ್ತಾರೆ ಅವರು. ಅಲ್ಲಿ 3 ಜನ ಹೋಗ್ತಾಯಿದಾರಲ್ಲ ಮುಂದೆ, ಅವರು ಯೋಗ ಕ್ಲಾಸ್ ಮಾಡ್ತಾರಲ್ಲ ಅವರು. ಅಲ್ಲಿ ಈಗ ಯೋಗ ಮುಗಿಸಿದ್ರು. ಪ್ರೀವಿಯಸ್ ವೀಡಿಯೋ ಶಾಟ್ ಇವರೇ ಇರೋದು. ಸೊ ಈಗ ಅಲ್ಲಿ ಯೋಗ ಮುಗಿಸಾದ್ಮೇಲೆ ಇಲ್ಲಿ ವಾಕೌಟ್ ಮಾಡೋದು. ಒಟ್ಟಲ್ಲಿ ಇವರು ಪೂರ್ತಿ ಪಾರ್ಕೆಲ್ಲ ಕವರ್ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಇಡೀ ಪಾರ್ಕ್ವರೆಗೂ ಜಾಗ ಹೊಡ್ಕೋಬೇಕು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ನನ್ನ ಪ್ರಕಾರ ಇವ್ರುಗಳೇ ಈ ಜಾಗ ಎಲ್ಲನೂ ಬೇರೆಯವರು ಮಾರಾಟ ಮಾಡಿರೋದು ಪಕ್ಕದ್ದೆಲ್ಲ. ಅದೆಲ್ಲ ಹೊಸ ಕಾಂಪೌಂಡ್ ಅದು ಕಾಣ್ತಾ ಇರೋದು ಆ ಕಡೆ. ಸೊ ಪಾರ್ಕ್ ಅಕ್ವೈರ್ ಮಾಡಿಕೊಂಡು ಇವ್ರುಗಳು ಬೇರೆಯವರು ಮಾರ್ಕೊಂಡಿದ್ದಾರೆ. ಅದು ಬಹುಶಃ ಮಂಜುನಾಥ್ ಅವ್ರ ಅಪ್ಪನೇ ಮಾಡಿರೋ ಕೆಲಸ ಅದು. ಅಲ್ಲಿ ಬರ್ತಿರೋನು ಐಶ್ವರ್ಯ ಅರ್ಜುನ್ ರಿಯಾಲಿಟಿ ಶೋ ಗಂಡ ಇದ್ದಾರಲ್ಲ, ಉಮಾಪತಿ ರಾಮಯ್ಯ, ಅವನು ಬಾಲ್ಯಬಚ್ಚೆ. ಇವ ಮುಂದ್ಗಡೆ ಆರೆಂಜ್ ಏನೋ ಮಾತಾಡ್ತಾ ಇದ್ದೀನಿ. ಆರೆಂಜ್ ಟಿ ಶರ್ಟ್ ಇದೆಯಲ್ಲ, ಇದು ಇವನ್ ಬಾಲಂಗೊಚ್ಚಿ, ಯಾರು ಉಮಾಪತಿ ರಾಮಯ್ಯ ಬಾಲಂಗೊಚ್ಚಿ. ಅವನಿಗೆ ಆರೆಂಜ್ ಕಲರ್ ಹೋಗಿದ್ದು ದಾರಿ ಒಬ್ಬ ಕೃಷ್ಣ ಕುಮಾರ್ ಇದ್ದಾರಲ್ಲ, ಅವ್ನು ಬಾಲಂಗೊಚ್ಚಿ. ಅವ್ನ ಮುಖ ನೋಡೋದಕ್ಕೆ ಸ್ವಲ್ಪ ಹಾಗೆ ಇದೆ. ಈ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಶ್ರುತಾ ಬಳ್ಳಾಳ್ 85X985. ಅವನೇನೋ ಕೇಳಿದೆ ಆ್ಯಕ್ಚುಲಿ. ಯಾವುದೋ ನಾಯಿದು ಹಿಂದಿನ ದಿನ ಓಡಾಡ್ತಾಯಿತ್ತು. ಅಲ್ಲಿ ಸೈಕಲ್ ಹೋಗ್ತಿದ್ದಾರಲ್ಲ, ಅದು ಯಾರು ಗೊತ್ತಾ, ಯೋಗಾಸನ ಮಾಡೋಕ್ಕೆ ಬರ್ತಾರಲ್ಲ, ಯೋಗ ಇದರಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ಅವನು ಇವತ್ತೇ ಫಸ್ಟ್ ಇಲ್ಲಿವರೆಗೆ ಬರ್ತಾ ಇರ್ದವ. ನೀರು ಎತ್ಕೊಂತ ಆದರೆ ಬಾಟ್ಲ್ ಹಾಕ್ಕೊಂಡೋಗಿ ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೀರು ತೊಗೊಂಡು ಮುಖ ತೊಳ್ಕೊಂತ ಅದು ರೈಟ್. ಅಲ್ಲಿ ಹೋಗ್ತಾ ಇದ್ದಿಲ್ಲ M5911 ಗಾಡಿ. ಅದು ಗಲ್ಫ್ ಆಡೋಕೆ ಬರ್ತಾವನು. ಅವನು ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು ನೆಟ್ವರ್ಕಲ್ಲಿ ಇರುತ್ತೆ ಇದು. ಅವನು ಝೆನ್ ಕಾರಲ್ಲಿ ಹೋದ್ನಲ್ಲ, ಅವನು ಪೀಪಲ್ ಫಾರ್ ಪೀಪಲ್ ಟೀಮ್ ಇದ್ದಾನಲ್ಲ, ಅವನು ಬೋಳಿ ಮಗ. ಅವನು ಇಲ್ಲಿ ಹುಡುಗರು ಕೆರೆದು ಎಷ್ಟು ಧೂಳು ಎಳಿಸ್ತಾರೆ. ಈಗ ಎಲ್ಲಿಂದ ಹೋಗು, ಇದಂತೂ ಇದೇ ಥರ ಧೂಳು ಎಳ್ಸೋರು ಮಾತ್ರ ಇದ್ದೇ ಇರ್ತಾರೆ. ನಿಜ ಹೇಳಬೇಕು ಅಂದರೆ ಶಿವಲೆ ಹೊಗೆ ಧೂಳು ಕುಡಿದು ಸಾಕೋಗಿದೆ. ಇವ್ರ ಕೆಲಸಗಳು ಎಷ್ಟು ಅದ್ಭುತವಾಗಿರ್ತದೆ ಅಂತ ಹೇಳ್ಬಿಟ್ಟು ನೆನ್ನೆ ಶೋ ನಡೆಯುವಾಗಲೇ ವೀಡಿಯೋ ರೆಕಾರ್ಡ್ ಮಾಡಿ ತೋರಿಸಿದ್ದೀನಿ ನಾನು. ಅದು ಹುಡ್ಕೋ ಅವಶ್ಯಕತೆ ಇಲ್ಲ, ಎಲ್ಲರೂ ಸ್ಪಾಟಲ್ಲಿ ನಿಂತ್ಕೊಂಡಿದ್ದು. ಇಷ್ಟ ಬಂದು ಯಾವುದೇ ಒಂದು ಸುಮ್ಮನೆ ಹೋಯ್ತಿದ್ದವರು ಕಣ್ಣು ಮುಚ್ಕೊ ಹೋಯ್ತಾರೋ, ಸುಮ್ಮನೆ ಚಕ್ಕಂತ ಕಣ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ರೋ ಅಲ್ಲೇ ಸಿಗುತ್ತೆ ಕೂಡ ಹೇಳಿ. ಇದು ಏನೋ ಕಸ ಇಲ್ಲ. ಸೊ ಅಷ್ಟೊಂದು ದರಿದ್ರವಾಗಿರ್ತದೆ ಜಾಗ ಇವ್ರು ಮಾಡೋ ಕೆಲಸಗಳು. ಬರೀ ಕ್ಯಾಮ್ರಾ ಮುಂದೆ ಮಾತ್ರ ನನ್ನ ಸುತ್ತಮುತ್ತ ಮಾತ್ರ ಹಿಂಗೆ ಕಾಣಿಸ್ಕೊಳ್ಳೋದು ಧೂಳು ಎಳ್ಸೋಕ್ಕೆ ಬಟಾಯ್ತು. ಸಿಟಿ ಬಸ್ ನಿಲ್ಲಿಸೋ ಜಾಗದಲ್ಲಿ ಆಟೋ ನಿಲ್ಲಿಸ್ಕೊಂಡು ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು ಅಲ್ಲದೆ, ಸೊಂಟದ ಮೇಲೆ ಕೈ ಇಟ್ಕೊಂಡು ಮೊಳಸಂದಿನ ಡ್ರೈನೇಜ್ ಲೈನ್ ಇದೆಯಲ್ಲ, ಇಲ್ಲಿವರೆಗೂ ಕವರ್ ಮಾಡ್ಕೊಂಡು ನಿಂತಿದ್ದ. KA09AB 4428 ಗಾಡಿ ಅದು. ಒಂದಲ್ಲ 2 ಪಿನ್ ಬೇರೆ ಜವಾಬ್ಗೆ ಅಲ್ಲ ಒಳಗೆ.
ಸುಮ್ಮನೆ ನಿಂತ್ಕೊಂಡಿದ್ದ, ನಾನು ಹತ್ರ ಬರ್ತಿದ್ದಂಗೆ ಈ ಕಡೆಗೆ ಬಂದು ರೋಡ್ ಆದಷ್ಟು ರೋಡ್ ಬ್ಲಾಕ್ ಮಾಡ್ಕೊಳ್ತಾನೆ ಗೊಂಡೆ ಇದು. ಇಲ್ಲಿ ಯಾಕೋ ಒಂದೇ ಒಂದು ಆಟೋ ಮೇಲೆ ಇವತ್ತು ಇಲ್ಲಿ ನಿಂತ್ಕೊಂಡು ಸಾಯ್ತಾಯಿದ್ರು. ಇಲ್ಲಿ ಆಟೋ ಇಳಿಸ್ಬಿಟ್ಟು ಕ್ರಾಸಲ್ಲಿ ನಿಂತ್ಕೊಂಡು ಸಾಯ್ತಾಯಿದ್ರು. ಇವತ್ತು ಅಲ್ಲಿಗೆ ಹೋಗ್ಬಿಟ್ಟವನು. C7517 ಆಟೋ ಸೀದಾ ಸುಮ್ಮನೆ ನುಕ್ಕ ಹೋಯ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಹಂಪ್ಸ್ ಇದೆ, ಸ್ಪೀಡ್ ಬ್ರೇಕರ್ ಇದೆ. ಹಿಂಗಿದ್ರು ಕೂಡ ಆರಿಸ್ಕೊಂಡು ಹೋಯ್ತಾ ಇದೆ. ಒಳಗೆ ಪ್ಯಾಸೆಂಜರ್ ಇದ್ದರು ಆದರೂ ಹಂಗೆ ಆರಿಸ್ಕೊಂಡು ಹೋದ ಬಟ್ ಇವಾಗ. ಸೊ ಪ್ಯಾಸೆಂಜರ್ಸ್ ಕಮಿಟ್ ಆಗಿರ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಆದರೆ ಕವರ್ ಮಾಡಬೇಕಿತ್ತು, ನಂಗೆ ಹೋಗಿ ಸ್ಟೈಲ್ ಕವರ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ನಾನು ಯಾವುದೋ ಗ್ಯಾಂಗಲ್ಲಿ ಬರ್ತಾಯಿದ್ದೆ, ಏನೋ ವಿಷಯ ಮಾಡ್ಕೊಂಡು. ಸೊ ಹೀಗಾಗಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಪ್ರಿಪೇರ್ ಆಗಿರಲಿಲ್ಲ. ಒಡೆಯರ್ಸ್ದು ಕಾರ್ ಅದು, ಇನೋವಾ ಗ್ರೇ ಕಲರ್ ಹೋಗ್ತಿದ್ದೆಲ್ಲ ಒಡೆಯರ್ಸ್ ಕಾರ್ ಅದು. ಇಲ್ಲಿ ಬರ್ತಾವನಲ್ಲ ಒಬ್ಬ ಕೊಳಕ್ ಕುಮಾರ. ಇದು ಆ್ಯಕ್ಚುಲಿ ನಾನು ಐಶ್ವರ್ಯ ಅಂಗಡಿ ಮುಂದೆ ಕೂತ್ಕೊತಿದ್ದೆ, ಆ ಕಡೆ ಬರ್ತಾಯಿದ್ದ. ಬಿಸಿಲು ಕಾಯೋದಕ್ಕೆ ಇವತ್ತು ಈ ಕಡೆ ಕೂತ್ಕೊಂಡಿದ್ದೀನಿ, ಈ ಕಡೆ ಬರ್ತಾವನ. ಎಷ್ಟು ಕ್ಲೋಸ್ ಅಪ್ ಆಲ್ ಆಯ್ತಾನ ಅವ್ನು ಬಡ್ಡಿ ಮಗ. HF100 ಅಂದರೆ ನೀನು ಅದರಲ್ಲಿ ಅರ್ಧಂಬರ್ಧ ಇದೆಯಾ ಅಂತ. ಅಂದರೆ ಸ್ನಾನ ಮಾಡೋದಕ್ಕೆ ನನಗೆ ಬಿಟ್ಟಿಲ್ಲ, ಮುಖ ತೊಳೆಯೋಕ್ಕೋಸ್ಕರ ನೀರು ಬಿಟ್ಟಿಲ್ಲ ಇವತ್ತು. ಸೊ ಅದಕ್ಕೋಸ್ಕರ ನೀನು ಅದರಲ್ಲಿ 50% ಇದೆಯಾ ಅಂತ ಆ್ಯಟಿಟ್ಯೂಡ್ ಬ್ರೇಕ್ ಮಾಡ್ತಾ ಇರೋದು. ಇದು ಯಾರು ಲಕ್ಷ್ಮಮ್ಮ ಬಾಳಂಗೊಚ್ಚಿ ಇರುತ್ತೆ ಅಷ್ಟೇ. ಇಲ್ಲಿ ಪಕ್ಕದಲ್ಲಿ ಒಬ್ಬ ಕುತ್ಕೊಂಡು ಅಷ್ಟೊತ್ತಿಂದ ಕತೆ ಹೊಡಿತಾ ಇದ್ದೆ. ಆ್ಯಕ್ಚುಲಿ ಅದು ಕವರ್ ಮಾಡಲಿಲ್ಲ ನಾನು. ಬಡ್ಡಿ ಮಗ ಇದ್ದಿದ್ರೆ ಫ್ರೇಮ್ ಮಾಡ್ಬೋದಿತ್ತು ಅವನು. ಇನ್ನೂ ಒಬ್ಬ ಬರ್ತಾವ ಇದ್ದಾನಲ್ಲಿ, ಕೊಳಕ್ ಕುಮಾರ ಬಂದ ಇವ. ಮತ್ತು ಹಾಜರ್ ಹೊಟ್ಟೆ ಮಾತಾಡ್ದ ಅಷ್ಟೊತ್ತಿಂದ ಅಷ್ಟಿಷ್ಟು ಮಾತಾಡಿಲ್ಲ. ಇವ ಇದರಲ್ಲಿ ಕೆಲಸ ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ಉಳ್ಕೊಂಡಿರೋವ. ಯೂನಿಕಾರ್ನ್ ಹೋಗ್ತಾನಲ್ಲ, ಅವನು ನಿರಾಶ್ರಿತ. ಅವ್ನ ಘಟ ನೋಡಿದ್ರೆ ನಿರಾಶ್ರಿತ ಅಂತದ್ದು ಹೆಂಗೆ ಹೇಳ್ಬಿಟ್ರು. ಆ್ಯಕ್ಚುಲಿ ರಾಜೇಶನ್ನು ಈಗ ಸ್ವಲ್ಪ ಹೊತ್ತಲ್ಲಿ ಪಾಸ್ ಆದ. ಇದು ರಾಜೇಶ್ ಬಾಲಂಗೊಚ್ಚಿ ಗಾಡಿ. ಹೇಳಿಲ್ವಾ ಇನ್ನೊಬ್ಬ ಆ ಕಡೆ ಬರ್ತಾನೆ, ಕೊಳಕ್ ಕುಮಾರ ಅಂತ. ಕೊಳಕು ಕುಮಾರ ಸಾನೆಟ್ ಶ್ರೀನಿವಾಸ GF ಸಾನೆಟ್ ರಾಯಲ್ ಬ್ಲೂ. C3746 ಗಾಡಿ ಅದು, ಕೌಟಿಲ್ಯ ಅದು, ಸ್ಕೂಲ್ ವ್ಯಾನ್ ಗುರು. ಹೆವಿ ಅಂದರೆ ಹೆವಿ ಸ್ಮೋಕ್ ಇದೆ, ಚಿಕ್ಕದು ಗಾಡಿ. ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಕಾರೋ ಬಸ್ಸ ಏನೋ ಗೊತ್ತಿಲ್ಲ. ಹೆವಿ ಸ್ಮೋಕ್ ಅಂದರೆ ಹೆವಿ ಸ್ಮೋಕು. ಕೌಟಿಲ್ಯ ಬೆಳಗಿರಾಗ ನಾನು ದೋಸ್ತಿದ್ದೆ. ಅದು MP ಬೇರೆ ಅವಯ್ಯ, MP ಮೇಲೆ ನಾನು MP ಆಗಿರಬೇಕು. ವಾಡ್ದ ಏನೋ ಬರ್ತಿದ್ದಾನೆ ಆ್ಯಕ್ಚುಲಿ. EB7537 ಗಾಡಿ ಅದು. ಅಲ್ಲಿ ರಾಜಶೇಖರ ಮತ್ತು ಸುರೇಶ್ ಇಬ್ಬರು ಬಾಲಂಗೊಚ್ಚಿದು ಮಿಕ್ಸಪ್ ಗಾಡಿ ಅದು. ರಾಯಲ್ ಎನ್ಫೀಲ್ಡ್ ಕಲರ್ ಎರಡು ಒಂದು. ಇಬ್ಬರು ರಾಯಲ್ ಎನ್ಫೀಲ್ಡ್ 350ನೇ ಓಡಿಸ್ತಾ ಇರ್ತಾರೆ ಬುಲೆಟ್. ಅದು ಇದು ಗಾಡಿ ಫುಟ್ಬಾಲ್ ಆಫ್ ಮಾಡ್ಕೊಂಡಿರೋದು ಬೃಹಸ್ಪತಿಗಳು. ಅದು ಆ್ಯಕ್ಚುಲಿ ರವಿ, ಇವರು ದೊಡ್ಡಪ್ಪನ ಮಗ ಇದ್ದಾನಲ್ಲ, ನಂಜುಗೂಡು ನಾಗರಾಜಗೌಡ, ಅವರು ದೊಡ್ಡಪ್ಪನ ಮಗ ರವಿ ಬಾಲಂಗೊಚ್ಚಿಗಳು. ಅವರು ಇಲ್ಲೇ ಬಂದ್ರಲ್ಲ ರವಿ ಅವರ ಅಣ್ಣ ಸಿದ್ದಿ ರವಿ, ಸಿಟಿ ಕಾರ್ಪೊರೇಷನ್ ನಿಂತಲ್ಲವಯ್ಯ. ಇಲ್ಲೇ ಸ್ಕೂಟರ್ದು ಇತ್ತಿರ್ತದೆ ಗುರು, ಯಾರ್ದು ನೋಡಲೇಬೇಕದು. ಯಾವಾಗಲೂ ಕಾಣ್ತಿರ್ತದೆ ಇದು. ಷಡ್ಬುಗೊಬ್ಬರು ಬಾಲಂಗೊಚ್ಚಿ ಸ್ಕೂಟರ್ ಅದು. ನೋಡೋದ ಷಡ್ಬುಗ ಕುವೆಂಪು ನಗರ ಓಡಾಡ್ತಿರ್ತಾನೆ, ಬಹುಶಃ ಅವ್ರ ಮನೆ ಅಲ್ಲಿರಬೇಕು. ನೋಡೋದ
ಮಾತಿಗೆ ಜನ್ಮಗಳು ಇಳಿದು ನಾನು ಹೇಳ್ತಿರೋದು ಇನ್ಕಮ್. ಎಷ್ಟು ಕ್ಲೀನಾಗಿ ಬಂದು ಸಾಮಾನು ತೋರಿಸಿ ಕೂತ್ಕೋತಾರೆ ಬಡ್ಡೆ ಅದು. ರಾಯಲ್ ಎನ್ಫೀಲ್ಡ್ ಬರೋ ಒಡೆಯರ್ಸ್ ಒಳ ವಸ್ತ್ರಗಳವು, ಹರಡಿದ್ರೆ ಒಳ ವಸ್ತ್ರಗಳಲ್ಲ, ಒಡೆಯರ್ಸ್ ಒಳ ವಸ್ತ್ರಗಳು. ಅಲ್ಲೆಲ್ಲ ಜಾಗ ಇದೆ, ಎಲ್ಲ ಕಡೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಅದ್ರ ಮುಂದೆ ಕೂತ್ಕೋತಾರಲ್ಲ ಬಡ್ಡಿ. ಇವಾಗ JR7090 ಆ್ಯಕ್ಚುಲಿ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ, ಇನ್ನೂ ಕಾಣೋದಿಲ್ಲ ಅಂತ ಅಂದ್ಕೊಳ್ತೀನಿ ಕ್ಯಾಮ್ರಾಗೆ. ಸುಜುಕಿ ಆಕ್ಸಿಸ್ ಗಾಡಿ ಆ್ಯಕ್ಚುಲಿ ಈ ಕಡೆಯಿಂದ ಬಂದ ಹೆವಿ ಸ್ಪೀಡಲ್ಲಿ ಹೋದ. ಮ್ಯಾಕ್ಸ್ ಮಗಳ ಬಾಲಂಗುಚಿ ಇದು, ಅದು ಸುರೇಶನ ಬಾಲಂಗುಚಿ, ಕಿವಿ ಉಜ್ಕೋತಾರವ ಹೆವಿ ಸ್ಪೀಡಲ್ಲಿದ್ದ. ಇವತ್ತು 9ನೇ ತಾರೀಕು ಸುರೇಶ ವರ್ಕಿಂಗ್ ಡೇ, ಅಲ್ಲೇ ಮ್ಯಾಕ್ಸ್ ಮಗಳ ವರ್ಕಿಂಗ್ ಡೇ ಆಗಿತ್ತು. ಕ್ಯಾತೆ ಸುಬ್ಬ ಇವ ಆ್ಯಕ್ಚುಲಿ 10 ಗಂಟೆಗೆ 5 ನಿಮಿಷ ಆದಾಗಳು. ಇಷ್ಟು ದಿವಸ ಬೆಳಿಗ್ಗೆ ಕಸ ಗುಡಿಸ್ತೇನೋ, ಇವತ್ತು 10 ಗಂಟೆಗೆ 5 ನಿಮಿಷ ಆಯ್ತಾನೆ ಗುಡಿಸ್ತಾನೆ. ಆ್ಯಕ್ಚುಲಿ ಬಂದಿಲ್ಲ ಅವಾಗ ಅಂತೇನಿಲ್ಲ, ಬಂದಿದ್ದ ಆಗಲೇ ಬಂದು ನೀರು ಬಾಟ್ಲೆಲ್ಲ ಹಿಡ್ಕೊಬಂದೆ. ಆ್ಯಕ್ಚುಲಿ ಯಾಕೆ ಇವಾಗ ಕಸ ಗುಡಿಸ್ತಾನೆ ಅಂದರೆ ನಾನು ಇವಾಗ ಬಂದು ಕೂತ್ಕೊಂಡೆ, ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಆ ಕಡೆ ಯಾವುದೋ ಫಸ್ಟ್ ಅಂಗಡಿ ಇದೆಯಲ್ಲ, ಅದು ವೆನ್ಯೂಸ್ ಅಂಡ್ ಯಾವುದೋ ಇದೆಯಲ್ಲ ಮೆನ್ ಬಟ್ಟೆ ಅಂಗಡಿ ಕಾರ್ನರಲ್ಲಿ, ಅಲ್ಲಿ ಕೂತ್ಕೊಂಡಿದ್ದೆ. ಸೊ ಇವಾಗ ಇಲ್ಲಿ ಬಂದುಕೊಂಡ ಈ ಬಡ್ಡಿ ಮಗ ಇವಾಗ ಕಸ ಕೊಡ್ತಾ ಶುರು ಮಾಡ್ಕೊಂಡ. ಬೀಟ್ ತೀಟೆ ಸುಬ್ಬ. ಮೂರು ಕಾಲು ಹೋದರೆ ದನಿಗೆ ನಂಬಕ್ಕಾಗ್ತಿಲ್ಲ. ಹೇಳ್ಬೇಕಾದ್ರೆ 12ವರೆಗೆ ಈ ಜಾಗದಿಂದ ಹೊರಟೋದು, ಇದೇ ಜಾಗದಿಂದ ಹೊರಟೋದು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಊಟಕ್ಕೆ ಅಂತ. 1 ಕಾಲಿಗೆ ಊಟ ಮುಗಿಸಿ ಬಂದಿದ್ದೀನಿ, 1:15 ಬಿಟ್ಟೆ ಅಂತಲೇ ಇಟ್ಕೊಳ್ಳಿ. ಈಗ 3:15 ಮೇಲಾಗಿದೆ, ಅಪ್ರಾಕ್ಸಿಮೇಟ್ 3:15. ಅಲ್ಲಿಂದ ಎಲ್ಲ ಅಡ್ಕೊ ಬಂದಿದ್ದೀನಿ. ಸುಮಾರು ಒಂದು ಈ ಕಡೆಯಿಂದನೇ ಆಗಿರೋದು, ಅದು ಬರೀ ಅರ್ಧ ಗಂಟೆಯಲ್ಲಿ ವಾಕ್ ಮಾಡ್ಕೊಟ್ಟಾಗಿದ್ದೀನಿ ಈ ಕಡೆಯಿಂದ. ಇಲ್ಲಿಗೆ ಊಟ ತಿಂದಿಲ್ಲ, ಏನಂದ್ರೇನೂ ಇಲ್ಲ, ಆರಾಮಾಗ್ತದೆ. ಒಂದು ಲೋಟ ನೀರು ಕೂಡ ಕುಡಿದಿಲ್ಲ ಇವತ್ತು, ಹಂಗೂ ಹೊಟ್ಟದೆ. ಆ ಕಡೆಯಿಂದ ಅಪ್ಪ ತಿರುಗಾಡ್ತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಇಲ್ಲಿ ಸುಸ್ತಾಗ್ತದೆ ನನಗೆ. ಬಹುಶಃ ಮಾತಲ್ಲೇ ಗೊತ್ತಾಗುತ್ತೆ. ಇಲ್ಲಿ ಕಂಬ ಹೊಡ್ಕೊಂಡು ನಿಂತ್ಕೊಂಡಿದ್ದೀನಿ, ಅಷ್ಟೊಂದು ಸುಸ್ತಾಗ್ತದೆ. ಬೇರೆ ಹೆವಿ ಟೈರ್ಡ್ ಅಂದರೆ ಹೆವಿ ಟೈರ್ಡು ಕೂತ್ಕೊಂಡು ನೋಡಿ. ಅವ ಸಿಟಿ ಕಾರ್ಪೊರೇಷನ್ ಅವರೇ ಬಹುಶಃ ಸಿಟಿ ಅವರೇ ಹೋಗ್ತಾರೆ. ಅಯ್ಯೋ ಅಪ್ಪ ಊಟ ಅದೇನಾಗ್ತಾ ತಗೊಳ್ಳಿ. ಅದು ಮಹಾಲಕ್ಷ್ಮಿ ಸ್ವೀಟ್ಸ್ ಅಲ್ವಾ, ಮ್ಯಾಕ್ಸ್ ಮಂಜುಳ ಅವರು ಅದೇ ನೆಟ್ವರ್ಕಲ್ಲಿ ಬರೋದು ಮಂಜುಳ. ಸೊ ಅವರು ಮ್ಯಾಕ್ಸಿಮಮ್ ಸುಸ್ತು, ಸುರೇಶ ಸುಸ್ತು, ಮಂಜುಳ ವ್ಯಾಕ್ಸ್. ಸೊ ವ್ಯಾಕ್ಸ್ ಸುಸ್ತಾಗುತ್ತೆ ಊಟ ಮಾಡಿದ್ರೆ. ಚಾವುಂಡಿ ಬೆಟ್ಟ ಸುಸ್ತಾಗ್ತಿದ್ದು ಇದಕ್ಕಾಗುತ್ತೆ. ಸೊ ನೆನ್ನೆ ಸುಮಾರು ದಿವಸದ ಸಿಕ್ಕಾಪಟ್ಟೆ ಜಾಸ್ತಿ ಸುಸ್ತಾಗ್ತಾಯಿದ್ರು. ನೆನ್ನೆನೇ ಹೆವಿ ಸುಸ್ತಾಗ್ತಾಯಿತ್ತು. ಆ್ಯಕ್ಚುಲಿ ಇಲ್ಲೇ ಕವರ್ ಮಾಡ್ಬಾರ್ದು ಹೇಳಿದ್ದೆ, ಅದನ್ನು ಸೈಕಲ್ಲೇ ಕಿರಿಕ್ ಮಾಡಿದ್ರು. ಈಗಲೂ ಕಿರಿಕ್ ಮಾಡೋ ಸಾಧ್ಯತೆಗಳಿದ್ದಾವೆ. ಇವಾಗ ಮಕ್ಕಳಿಗೂ ತಡ್ಕೊಳಕ್ಕಾಗ್ತದೆ, ತುಂಬ ಸುಸ್ತಾಗ್ತಾ ಹೋಗಿ ಎಷ್ಟು ಬೇಗ ಮಲಿಕೋಬಿಡ್ತೀರೋ ಅನ್ನಿಸ್ತಾ ಇತ್ತು. ಎಲ್ಲರೂ ಸಿಕ್ಕದಷ್ಟು ಬೇಗ ಮಲಿಕೋವಿಲ್ಲ ಅನ್ನಿಸ್ತಾ ಇತ್ತು. ಚಂದ ಸರಿ ಬರ್ತಾಯಿತ್ತು, ದರ ತಿಂತಾರ. ಹೆವಿ ಟೈರ್ಡ್ ಆಗ್ತದೆ. ತಗೊಕ್ಕಂಥ ಜಾಗ ಸಿಕ್ಕಿತ್ತಲ್ಲ ಹೊಲ್ಕೋಬೇಕು. ಬೈಕೊಳ್ಳೋ ಜಾಗ ಬಿಟ್ಟರು ಬಿಡ್ಬೋದು, ಯಾಕಂದರೆ ಕೈಯಲ್ಲಿ ಬುಕ್ಕಿದೆ. ಸ್ಕಿಪ್ ಮಾಡಿಬಿಡ್ತೀನಿ, ಬರೆಯೋದು ಬರವಣಿಗೆ ಕೆಲಸ ಮಾಡ್ತೀನಿ. ಅದಕ್ಕೆ ಅದಕ್ಕೆ ಎದ್ದೇವಡಿಗೆ ಬಡ್ಡಿ ಇವಾಗ ಅಂತ ಜಾಗ ಬಿಟ್ಟರು ಹೇಳೋಕ್ಕಾಗಲ್ಲ. ನೋಡ್ದ ಅದೇ ಊಟ ಮಾಡಿದ್ದೀನಿ. ಊಟದ ಮಾಡಿದೆ. ನೀರು ಚೆನ್ನಾಗಿ ಕುಡಿದಿದ್ದೀನಿ. ಕಡಿಮೆ ಅಂದರೆ 2 ಲೀಟ್ರ್ ನೀರು ಕುಡಿದಿದ್ದೀನಿ ಈಗಾಗಲೇ, 2 ಲೀಟರು.
ಹೇಳಿದ್ರ ಜಾಗ ಬಿಟ್ಟಿರ್ತಾರೆ ಬೈಗಾಕು ಅಂತ ಫಸ್ಟ್ ಪೇಜಾಗಿ ಬಿಡಿದಾರೆ. ಅಲ್ಲೇ ಚಪ್ಪಲ್ ಹಾಕಿದ್ದಾರೆ. ಎಲ್ಲ ಫುಲ್ ಬರ್ತಿದೆ, ಇದೆಲ್ಲೇ ಹೋಗ್ಬಿಟ್ಟಿದ್ದಾರೆ. ಹೆವಿ ಟೈರ್ಡ್ ಆಗ್ತಾಯಿತ್ತು. ಪೊಲೀಸ್ ಬ್ಯಾಂಕ್ ಸರಿಯಾದ ಟೈಮ್ಗೆ ಹೋಗ್ತೈತೆ. HF100 ಇನ್ನು ಅವರಲ್ಲಿ ಅರ್ಧಂಬರ್ಧ ಇದೆಯಾ ಅಂತ ಪ್ರಕಾಶ ಡೇಟಲ್ಲಿ ತಿನ್ನೋದು. ನಾ ಯಾವುದೋ ವಿಷಯಕ್ಕೆ ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಇನ್ನೇನೋ ಅಂತು. ಅಲ್ಲಿ ಪೊಲೀಸ್ ರೀಕ್ಯಾಪ್ಚರ್ ಕೂಡ ಪೊಲೀಸ್ ಅವಯ ಅಟೆಂಡ್ ಮಾಡಿದ್ನಲ್ಲ, ಅಂದರೆ ಅಲ್ಲಿ ಟಾಯ್ಲೆಟ್ ಮಾಡೋಗಿ ಬೈದಿದ್ನಲ್ಲ, ಅವಯ ಕತೆ ಹೊಡಿತಾ ಇದ್ದಾನೆ. ಇದು ಅಷ್ಟೇ ಪ್ರಕಾಶ್ ಮಾಮೂಲಿ ಅವನ್ನೇ ಕಂಟಿನ್ಯೂಟಿ ಆಗ್ತದೆ. ರಾಜಶೇಖರ ನಾವೆಲ್ಲ ಬಚ್ಚಿರುವ ಸ್ಪ್ಲೆಂಡರ್ ಗಾಡಿ ಹೋಗ್ತಾ EH7324 ಗಾಡಿ ಸ್ಪ್ಲೆಂಡರ್. ಆ್ಯಕ್ಚುಲಿ ಓಡಿದ್ದೆಲ್ಲ ಮಲಗಿದ್ದೆ, ಈಗ ಸ್ವಲ್ಪ ಹೊತ್ತು ಎತ್ತಿತ್ತು. ಹೆದಳಕ್ಕಿಂತ ಮುಂಚೆನೇ ಬರ್ತಿವಾಗ ಏನು ಮಾಡಿದ್ದಾರೆ ಅಂದರೆ ಚಪ್ಪಲ್ ತಪ್ಪಿ ಇಲ್ಲೆಲ್ಲ ಬಿಟ್ಟೋಗಿದೆ. ಈ ಸ್ಪಾಟಾಗಿ ಗಿಡದ ಮರಲ್ಲಿ ಬಿಟ್ಟೋಗಿದೆ. ನಾನು ನೋಡಿಲ್ಲ, ಎದ್ಬಿಟ್ಟು ನನ್ನ ಕಡೆ ಕೂತ್ಕೊಂಡಿದ್ದೆ. ವರ್ಕೌಟ್ ಮಾಡಬೇಕಾದ್ರೆ ಇಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಹೊಟ್ಟೆ ತೋರಿಸ್ಕೊಂಡು ಕೂತಿದ್ದ. ಆಗಲೂ ತಲೆ ಕೆಡಿಸ್ಕೊಂಡು ನನ್ನ ಕಡೆ ಸ್ವಲ್ಪ ಕೂತಿದ್ದೆ. ಈಗ ಇಲ್ಲಿ ಒಂದು ರೌಂಡ್ ಹಾಕೊಂಡು ಈ ಚಪ್ಪಲ್ ಹಾಕೊಳ್ಳಿ ಕೇಳಿ ಬಂದು ಆಮೇಲೆ ಹೇಳಿಕೆಂದರೆ ನಾಳೆ ಕೂತಿದ್ದೆ ಅಥವಾ ಇಲ್ಲಿ ಮಲಗಿದ್ನಲ್ಲ, ಅದಕ್ಕೆ ಸುಳೆ ಮಗ ತಪ್ಪಿ ಸ್ಲಿಪ್ಪರ್ ಬಿಟ್ಟಿದ್ದು. ಬರೀ ಸ್ಲಿಪ್ಪರ್ ಬಿಡೋಕ್ಕೋಸ್ಕರ ಇಷ್ಟೆಲ್ಲ ಮೀಟ್ರ್ ಬಿಟ್ಟು ಆಟ ಆಡಿದ್ದ. ಬಾಟ್ಲ್ ಆಯ್ತಾನಲ್ಲ ಅವನು, ಮತ್ತು ಬಟ್ಟೆ ಬಿಚ್ಕೊಂಡು ಕೂತ್ಕೊತಾನಲ್ಲ ಬಾಡಿ ಬಿಲ್ಡ್ರು ಅವನು, ಮತ್ತು ಇನ್ನೊಬ್ಬ ಎಳ್ಳೆ ಹುಡ್ಕೊಂಡು ಸರ್ವೋತ್ತಮನ ಹತ್ರ ಮಾತಾಡ್ತಾನೆ. ಯಾವ ಕರಿಯೋ
ಇದೇನು ವ್ಯವಹಾರ. ಎರಡನೇ ಬೆಚ್ಚ ಕೂತ್ಕೊಂಡ್ರು. ನಾವು ಒಳಗಡೆ ಹೋಗಿಲ್ಲ, ಇಲ್ಲಿ ಕೂತ್ಕೊಂಡಿದ್ದೆ, ಅದಕ್ಕೆ ಅವರೇ ಇಲ್ಲಿವರೆಗೆ ಬಂದಿರೋದು. ಬೀಡಿ ತಗೊಂಡು ಹೆಚ್ಚಾಗಿ ಇದು ಬಾಯರ ಕೊಳಕ್ಕುವಾರ ಎಂಟ್ರಿ ಕೊಡ್ತಾ ಇದ್ದಾನೆ ಈಗ. ಕತೆ ಹೊಡಿತಾ ಕತೆ ಹೊಡೆಯೋದು ಸೇರ್ಕೊಂಡು ಅವ್ರ ಟೀಮವನ್ನೇ ಇರಬೇಕು. ನಾನು ಫಸ್ಟ್ ನೋಡ್ತಾ ಇದ್ದರೆ ಊಟಲ್ಲಿ ಇವತ್ತೇ ಫಸ್ಟ್ ನೋಡ್ತಿರೋದು. ಇನ್ನು ಇವರು ಕೊಡಕ್ಕೆ ಹೋಗೋಣ, ಅವ್ರ ದೋಸ್ತಿನೇ ಇರಬೇಕು. ಅವ್ರ ಜೊತೆ ಮಿಂಗಲ್ ಆಗ್ತಿರೋದು ನೋಡಿದ್ರೆ ಅಲ್ಲಿ ಒಬ್ಬ ಕೊಳಕ್ಕುವರ ಈ ಕಡೆ ಎಲ್ಲ ಸದ್ದಿಲ್ಲಿ ಕೂತಿದ್ದ ಎದ್ದು ಹೋಗ್ತಾ ಇದ್ದಾನೆ. ಇವ್ರು ಒಬ್ಬ ಎಂಟ್ರಿ ಕೊಟ್ಟ, ಇನ್ನೊಬ್ಬ ಎಕ್ಸಿಟ್ ತಗೋತಾ ಇದ್ದಾರೆ. ಇವ್ರ ಜೊತೆ ಕೂತ್ಕೊಂಡ ಒಂದು ಕಡೆ ಇವರೆಲ್ಲ ಒಂದೇ ಟೀಮ್ ಅವರು. ಈಗ ಒಂದ್ಸರಿ 100 ರೂಪೀಸ್ ಕೇಳಿದೆ, ಪ್ರಿಂಟ್ಔಟ್ ತೊಗೊಳಕ್ಕೆ ಕೊಟ್ಟಿರಲಿಲ್ಲ. ಇವ ಮಾತಾಡಿಸ್ತಾ ಇದ್ದ, ನೋಡ್ದೆ, ಅದಕ್ಕೆ ನೋಡ್ದೆ. ನಾನು ವೀಡಿಯೋ ರೆಕಾರ್ಡ್ ನೋಡ್ತಾ ಇದ್ದಲ್ಲ, ಸ್ವಲ್ಪ ಊಟ ಮಾತಾಡ್ತಾ ಇದ್ದೆ. ಯಾವಾಗಲೂ ರಾಜಶೇಖರದ ಬಾಲಂಗುಚ್ಚಿ ಇದು ಯಾವುದೋ ಹೋಟ್ಲಿಗೆ ಇಟ್ಲವ್ರು ಇರಬೇಕು. ಇದು ಯೂನಿಫಾರ್ಮ್, ಇದೇ ಯೂನಿಫಾರ್ಮ್ ಹಾಕ್ಕೊಂಡು ಹುಡುಗಿ ಬಂದಿಲ್ಲಿ ಕೂತ್ಕೊಂಡು ಕತೆ ಹೊಡಿತಾ ಇರ್ತಾರೆ ಎಷ್ಟೊಂದು ಸರಿ. ಅಲ್ಲ ಆಡ್ಸ್ಕೊಬತ್ತಾರನು ಇವನು ಬಾಲಂಗುಚ್ಚಿ, ಕಡ್ಕುಳವ್ರ ಮ್ಯಾಚ್ ಬಾಲಂಗುಚ್ಚಿ. ಅವನು ಒಬ್ಬ ಬರ್ತಾ ಇದ್ದಾನೆ, ಈ ವೈಟ್ ಕಲರ್ ಬಟ್ಟೆ ಹೋಗ್ತಾ ಇದ್ದಲ್ಲ, ಅವ್ನು ಪಕ್ಕ ಬರ್ತಾ ಇದ್ದಾನೆ. ಈಗ ಕತ್ಲೆ ಇದ್ದಾವೆ, ಖಂಡಿತ ಮೊಬೈಲಲ್ಲಿ ಕವರ್ ಆಗಿರುತ್ತೆ, ಆದರೆ ಕಾಣೋದಿಲ್ಲ ಅಂದ್ಕೊಳ್ತೀನಿ. ಹತ್ರ ಬಂದಾಗ ಕವರ್ ಆದರೆ ನೋಡೋದು ಹೆಂಗೆ ಟೈಮಿಂಗ್ ಎಷ್ಟು ನಿಮಿಷ. ಹತ್ರ ಬರಲಿ, ಆಗಲೇ ಬಂದಿದ್ದೆ ಔಟಲ್ಲಿ. ಆವಾಗಲೇ ಬೆಳಕಿದ್ದಾಗಲೇ ಬಂದೆ, ನಾನು ಕವರ್ ಮಾಡೋಕ್ಕೋಗಲಿಲ್ಲ. ಕಡ್ಕೊಳ್ಳೋರ ಮ್ಯಾಚ್ ಬಾಲಂಗುಚ್ಚಿವ ಇಲ್ಲಿ ಪಾಸ್ ಆಗ್ತಿರವ.
ಹೊಸ್ದಾಗಿ ಬಂದಲ್ಲ ಕೊಳಕ್ಕುವಾರ ಮುಂದೆ ಬಂದು ಇದ್ಕೊ ಬದಾಡ್ತಿರೋದು. ಇವರಿಗೂ ಇಲ್ಲೇ ಕೂತಿದ್ದಾರೆ. ನಾನು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡಿದ್ದೀರಿ, ಹೆಂಗಿದ್ರು ನನಗೆ ಕೇಳ್ತಾ ಇರ್ತಾರೆ ಮಾತಾಡ್ತಿರೋದು. ಬೇಕಂತ ಮಾತಾಡ್ತಿರೋದು ಕೈ ನೋಡಿ ಬೇಕಂತ ಮಾತಾಡ್ತಿರೋದು. ಅವ್ರು ಕಾಕ ಹೊಡಿತಾರೆ, ನಾನು ಮಾತಾಡ್ತೀನಿ. ಬೇಕಂತ ಒಂದು ನನ್ನ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಿರೋದು. ಇಲ್ಲೊಬ್ಬ ಪಂಚ ಬರ್ತಾವನು ಆ್ಯಕ್ಚುಲಿ. ಹತ್ರ ಬಂದಾಗ ಕವರ್ ಮಾಡ್ತೀನಿ ಅಂತ ಅವ್ನು ಅಂಡರ್ವೇರ್ ತೋರಿಸ್ಕೊಂಡು ಓಡಾಡ್ತಾ ಇದ್ದ ಅಲ್ಲಿ ಸುಮಾರು ಸಲ. ಹತ್ರ ಬಂದಾಗ ಕವರ್ ಮಾಡ್ತಾನೆ. ತುಂಬ ಟೈಮ್ ಆಗುತ್ತಾನೆ ಎಲ್ಲ ಆಡಿಸ್ಕೊಂಬಂದಿದ್ದವರೆಗೆ. ನಾನು ಆ ಕಡೆಗೆ ಹೋಗಿಲ್ಲ. ದೇವಸ್ಥಾನದವ್ರದ್ದು ಇರ್ತಾರಲ್ಲ, ಶುಗರ್ ಕೇನ್ ಜ್ಯೂಸ್ ತೆಗಿತಾರಲ್ಲ, ಆ ಕಡೆಗೆ ಹೋಗಿಲ್ಲ. ಅದಕ್ಕೆ ಅವಮ್ಮನೇ ಇಲ್ಲೇ ಓಡಾಡ್ತಾಳೆ. ಆ್ಯಕ್ಚುಲಿ 2ನೇ ಸರಿ ಈಗ ನಾನು ನೋಡ್ತಾ ಇರೋದು. ನಾನು ಇಲ್ಲಿ ಮಲಿಕೊಳಕ್ಕೆ ಸ್ಟಾರ್ಟ್ ಮಾಡಿ ಮಲಿಕೊಳಕ್ಕೆ ಬಂದಾಗ ಮಧ್ಯಾಹ್ನ ಸಂಜೆ ಮಧ್ಯಾಹ್ನ ಆಲ್ಮೋಸ್ಟ್ ಮಧ್ಯಾಹ್ನ ಪಾಪ ಆಲ್ಮೋಸ್ಟ್ ಸಂಜೆ ಮಧ್ಯಾಹ್ನ 3:30 ಅಪ್ರಾಕ್ಸಿಮೇಟ್. ಅವಾಗ ಮುಂದೆ ಹಿಂಗೆ ಪೋಸ್ ಕೊಟ್ಕೊಂಡು ಪಾಸ್ ಆದ್ವು. ಇವಾಗ ಮತ್ತೆ ಪೋಸ್ ಕೊಟ್ಕೊಂಡು ಪಾಸ್ ಆಗ್ತಾರೆ. ಬೇಕಂತ ಬಿಟ್ಟಿರ್ತವೆ. ನಾನು ಆ ಕಡೆಗೆ ಹೋಗಿಲ್ವಲ್ಲ, ಅದಕ್ಕೆ ಅವರು ಈ ಕಡೆ ಬಂದಿರೋದು. ಬೆಳಗ್ಗೆ ಆ್ಯಕ್ಚುಲಿ ಆ ಕಡೆ ದೇವಸ್ಥಾನ ಕಡೆ ಕಾಲೇ ಇಟ್ಟಿಲ್ಲ. ಹೇಳ್ಬೇಕಾದ್ರೆ ಮುಖನೇ ತೊಳೆದಿಲ್ಲ ಇವತ್ತು. ವಾಟ್ರ್ ಬಾಟ್ಲ್ ತಗೊಂಡೋಗಿ ನೀರು ಇಟ್ಕೊಂಡು ನೀರು ತೊಗೊಳ್ಳಿ ಅಂತ ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ವಾಟ್ರ್ ಬಾಟ್ಲೆಲ್ಲ ಎಷ್ಟಿದ್ರು. ಇವತ್ತೇನು ನೀರೇ ಬಿಟ್ಟಿಲ್ಲ ಇವತ್ತು. ಆದರೆ ಮುಖನೇ ತೊಳೆದಿಲ್ಲ ಇವತ್ತು. ಹಂಗೆ ಓಡಾಡ್ತಾಯಿದ್ದೀನಿ. ಅಲ್ಲಿ ಈ ಕರೆದಾಕೊಂಡು ಹೋಗ್ತಾರೆ ಆಟೋ ಅಲ್ಲಿಗೆ ಹೋಗು ಅಂತ, ನಂಜನಗೂಡಿಗೆ ಹೋಗು ಅಂತ. ಅಯ್ಯಮ್ಮ ನಮ್ಮ ಮಮ್ಮಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅಲ್ಲಿ ಒಬ್ಬ ಯೂರಿನ್ ಮಾಡ್ತಾ ಇದ್ದಿದ್ದಾನೆ. ಆ್ಯಕ್ಚುಲಿ ಇವಾಗ ಹೇಳಕ್ಕೆ ಕೊಟ್ಟಿದ್ದು ನಾನು KA09 HP 6414. ಒಬ್ಬ ಪಂಚೆ ಉಟ್ಕೊಂಡು ಬೆಳಗ್ಗೆ ಇದ್ದೇ ಸ್ಪಾಟಲ್ಲಿ ಯೂರಿನ್ ಮಾಡ್ತಿದ್ದ. ಇದ್ದೇ ಸ್ಪಾಟಲ್ಲಿ ಇಲ್ಲಿ ನಿಂತ್ಕೊಂಡು ಆ ಕಡೆಗೆ ತಿರ್ಕೊಂಡ್ರೆ ಅವನು ಎಷ್ಟು ಅದೃಷ್ಟ ಚೆಂದಾಗಿತ್ತು ಅಂದರೆ ನನ್ನ ಹತ್ರ ಎಷ್ಟೋ ದಿವಸ ಹಾಕಿರ್ಬೋದು. ಅದೇನೆಂದರೆ ನನ್ನ ಹತ್ರ ಇದ್ದಿರಲಿಲ್ಲ, ಮೊಬೈಲ್ ಇರಲಿಲ್ಲ. ಮೊಬೈಲ್ ಚಾರ್ಜಿಗೆ ಇಟ್ಬಿಟ್ಟು ಬಂದಿದ್ದೆ ರಾಜಶೇಖರದ ಅಂಗಡೀಲಿ. ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ಬಟ್ ಇವಾಗ ಎಷ್ಟು ಚೆನ್ನಾಗಿ ಆ ಕಡೆಗೆ ತಿರ್ಕೊಂಡು ರೋಡಲ್ಲಿ ಬರ್ತಾರಲ್ಲ, ಆ ಕಡೆಗೆ ತಿರ್ಕೊಂಡು ಹುಚ್ಚ ಹೋಗ್ತಾ ಇದ್ದ ಗೊತ್ತಾ. ಸೋಳೆವಾಗ ಗಡವ ಅವನು ಪಂಚೆ ಬೇರೆ ಹಾಕ್ಕೊಂಡಿದ್ದ. ಗಾಡಿ ನಂಬರ್ ಅದೇ ಬರೆದಿಟ್ಕೊಂಡು ಅದಕ್ಕೆ KA09 HP 6414 ಗಾಡಿ ಅದು. ಟಾರ್ಗೆಟಲ್ಲಿ ಮೊನ್ನೆ ಒಬ್ಬ ಪಾಸ್ ಆಗ ಹೊಡ್ಕೊಡೋ ಅದು ಎಲ್ಲ ಗಾಡಿ ನಂಬರ್ ಬರೆದಿಟ್ಟಿದ್ದೀನಿ. ನೋಡ್ಬಿಟ್ಟು ಹೇಳ್ತೀನಿ. ಕತ್ಲೆ ಆಗಲ್ಲ. ಕೈ ಬಳಸೋದು ರಡದೀರ ಕಟ್ಟಿರವ ಬಳಸೋದಲ್ಲಿ ಹಿಡ್ಕೋ ಪ್ರಯತ್ನ ಮಾಡ್ತಾನೆ ನಾವು. ತೆಗಿಲಿ ಬಿಡು ಕುಮಾರಣ್ಣ. ಬಳಸೋದಲ್ಲಿ ಹೊಡ್ಕೋಗೋ ಪ್ರಯತ್ನ. ಹಿಂಗಡೆ ಒಂದು ಕುರ್ಸಾದ ಮೇಲೆ ಬಾಲ ಬಚ್ಚಿ ಬಹುಶಃ ಅವನು ಕುರ್ಸಾದ ಮೇಲೆ ಬಾಲ ಬಚ್ಚಿರಬೇಕು. ಕುಮಾರಸ್ವಾಮಿ ಜೊತೆ ಹೇಗೆ ಡೀಲ್ ಮಾಡ್ತೀವಿ ನಾವು, ಹೆಂಗೆ ಮಾತಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಿರೋ ಬಳಸೋದೇ ಹೇಳೋವಾಗುತ್ತಂತ. ಹುಡುಗ ಮೈ ಮೇಲೆ ಆಗುತ್ತಾ. ನೋಡಿದ್ದ ಚಕ್ಕ ತೆಗೆದಿದ್ದಲ್ಲ ಅಲ್ಲವ ಪಾದ ತೋರಿಸ್ಕೊಡ್ತಾರೆ ಪೊಲೀಸರು. ಇದು ಅಷ್ಟೇ.
ಬರ್ತಾನೆ ಲೈನ್ ಬರ್ತಾ ಇದ್ದ ಲೈನ್ ಅದಕ್ಕೆ ಹೇಳಿದ್ದೆ ಲೈನ್ ಅಂತ. ಅಂದರೆ ಹಂಗೆಲ್ಲ ಹೋಗ್ತಿದ್ದಾನೋ ಆ ಕಡೆ ಹೋಗ್ತಿದ್ದಾನೋ ಹಿಂದೆ ಬರ್ತಾನೆ. ಯಾವ ಥರ ಬರ್ತಿದ್ದೆ ಸುಮ್ಮನೆ ಅವತರಿಸ್ಕೋಬೋದು. ದರ್ಶನ್ ಅಲ್ಲಿ ಹೈರ್ ಹೋಯ್ತು ಗಾಡಿ ಹೈರ್ ಕಂಪ್ನಿದು ಹೋಯ್ತು ರೆಫ್ರಿಜರೇಟರ್ ಆಯಿತು. ಇಲ್ಲಿ ಸುದರ್ಶನ್ ಸೀಟ್ಸ್ ಹೋಗ್ತಾ ಇದೆಯಲ್ಲ ಹಾಗೆ ಅದಕ್ಕೋಸ್ಕರ ನೆಂಜಿನ್ ಕೂಡ ಸುರೇಶ್ ಅಂತ ಹೈರ್ ಮಾಡ್ಕೊಡ್ತಾನೆ. ಅಂದರೆ ಸುರೇಶನ ಹೆಲ್ಪ್ ತೊಗೊಳುತ್ತೆ ಆ್ಯಕ್ಟಿವಿಟಿ ಟ್ರೀಟ್ ಮಾಡ್ತಾರೆ. 9ನೇ ತಾರೀಕಲ್ವಾ ಇವನು ಷಡ್ಭುಜಂ ಬಾಲಕ ಡಿಸ್ಟ್ರಿಕ್ಟ್ ಅಂದರೆ ಷಡ್ಭುಜಂ ಹೆಲ್ಪ್ ಸುರೇಶನ ಹೆಲ್ಪ್ ತೊಗೊಂತ ಆ್ಯಕ್ಟಿವಿಟಿ ಟ್ರೀಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅಲ್ಲಿ ಸರ್ಕಾರಲ್ಲಿ ನನಗೆ ಇದ್ರ ಕಡೆಗೆ ಹೋಗೋಕ್ಕೆ ನಂಜನಗೂಡು ಕಡೆಗೆ ಹೋಗೋದಕ್ಕೆ ಆ್ಯಕ್ಟಿವಿಟಿ ಟ್ರೀಟ್ ಮಾಡಿದ್ರು. ಇವಾಗೆಲ್ಲ ಬೆಳಿಗ್ಗೆಯಿಂದಲೇ ಮಾಡ್ತಾನೆ ಅಂತಾರೆ. ಬೆಳಿಗ್ಗೆ ಹೊತ್ತು ನ್ಯೂ ಫ್ರೆಂಡ್ಸ್ ಅಂತ ಆ್ಯಕ್ಟಿವಿಟಿ ಟ್ರೀಟ್ ಮಾಡಿದ್ರು ಆರ್ಗನೈಸೇಷನ್ AB 965. ಬೆಳಿಗ್ಗೆ ನ್ಯೂ ಫ್ರೆಂಡ್ಸ್ ಅಂತ ಆ್ಯಕ್ಟಿವಿಟಿ ಟ್ರೀಟ್ ಮಾಡಿದ್ರು. ಅಡ್ಡಿ ಕುಂತಿದ್ದಾರೆ ಫೋಕಸ್ ಡ್ರೈವಿಂಗ್ ಮಾಡ್ತೀನಿ ನೋಡಿ ಏನು ನಡೀತಾರೆ ನೀವು ಇಲ್ಲ ನೋಡೋಣ. ಬೆಳಿಗ್ಗೆ ನ್ಯೂ ಫ್ರೆಂಡ್ಸ್ ಅಂತ ತೋರಿಸಿದ್ರು. ಅಂದರೆ ಹೊಸ ಫ್ರೆಂಡ್ಗಳು ಸಿಗ್ತಾರೆ ಹೋಗು ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ರು. ತಲೆ ಕೆಡ್ಸ್ಕೊಳ್ಳಿಲ್ಲ. ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿಲ್ಲ ಮಹಾಲಕ್ಷ್ಮಿ ಸ್ವೀಟ್ಸಿಂದ ಅವಾಗಲೂ ಅಷ್ಟೇ ದುಡ್ಡು ಕೊಡ್ತಾರೆ ಹೋಗು ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ರು. ಅವಾಗಲೂ ಹೋಗಲಿಲ್ಲ. ಸೊ ಅಗೇನ್ ಇವಾಗಲೂ ಅದೇ ದುಡ್ಡು ಕೊಡ್ತಾರೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ರು. ಮಹಾಲಕ್ಷ್ಮಿ ಸ್ವೀಟ್ಸ್ ಆಗೋದಿಲ್ಲ ಆ ಕಡೆಗೆ ಹೋಗಲಿಲ್ಲ. ಮಾಡೋದಾಗಿತ್ತು ಆಯಿತು. ಅಂದರೆ ನಂಜನಗೂಡು ಕಡೆಗೆ ರೋಡ್ ವೇಸಲ್ಲಿ ಲಿಫ್ಟ್ ತೊಗೊಳ್ಬೇಕು. ಹೊಸಬ್ರು ಯಾರಾದರೂ ಪರಿಚಯ ಆಗಿ ದುಡ್ಡು ಕೊಡ್ತಾರೆ ಅಂತ ಮಾಡ್ತಿದ್ರು. ಯಾಕೆ ಹೇಳಿದ್ರೆ ಷಡ್ಭುಜ ಮತ್ತು ರಾಜಶೇಖರ ಹತ್ರದ್ದು ಹಣ ಕೇಳಿದ್ದಲ್ಲ. ಸೊ ಯಾರೂ ಹಣ ಕೊಟ್ಟಿಲ್ಲ ಬಜ್ಜರುಗಳು ಹೋಗೋದಕ್ಕೆ. ಅದಕ್ಕೆ ಅವ್ರು ಕೊಡ್ತಾರೆ ಹೋಗು. ಮತ್ತು ಸುರೇಶನ್ ಹೈರ್ ಮಾಡೋದು ಸುರೇಶನ್ ಹೆಲ್ಪ್ ತೊಗೊಳ್ತ ಆ್ಯಕ್ಟಿವಿಟಿ ಕೊಡ್ತಿದ್ರು. ಅಂದರೆ ಕಡ್ಕೊಳಕ್ಕೆ ಹೋಗ್ಬೇಕು. ಅದು ಆಲ್ರೆಡಿ ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀವಿ. ರೋಡ್ ವೇಸಲ್ಲಿ ಹೋಗಬೇಕು ನಂಬರ್ 1. ನಂಬರ್ 2 ಕಡ್ಕೊಳಕ್ಕೆ ಹೋಗಬೇಕು. ನಂಬರ್ 2 ಸುರೇಶ್ ಹತ್ರ ನಂಜನಗೂಡು ದೇವಸ್ಥಾನಕ್ಕೆ ಹೋಗಬೇಕು. ನಂಬರ್ 3 ಸುರೇಶನ್ನ ಆದರೆ ಮಾತಾಡಿಸ್ಬೇಕು. ಆಗಲಿ ಬಿಡಲಿ ಮತ್ತು ಸುರೇಶನ ವಿರುದ್ಧ ಅಂತೂ ಏನು ಅಟ್ಲೀಸ್ಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಬಾರ್ದು. ಸುರೇಶನ್ ಪಾಸಿಟಿವ್ ಆಗಿ ಸುರೇಶನ್ ಮಾತಾಡಿಸ್ತಾ ಇದ್ರೆ ಪರವಾಗಿಲ್ಲ. ಸುರೇಶನ್ ಪಾಸಿಟಿವ್ ಆಗಿ ಅಥವಾ ಸುರೇಶನ್ನ ಬಿಟ್ಟು ವೀಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಬೇಕು ಅಷ್ಟೇ. ಇದಿಷ್ಟು ಮಾಡಿದ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಇಲ್ಲ ಇದಿಷ್ಟು ಮಾಡೋದಿಲ್ಲ. ಅದಕ್ಕೆ ಸಮಸ್ಯೆಗಳೆಲ್ಲ ಗೊತ್ತಾಗ್ತದೆ. ಎಲ್ಲ ಬೇಕರಿ ಐಟಮ್ ಅದೇ ನನಗಿಷ್ಟ ಇವೆಲ್ಲ ಕುಕ್ ತಿಂಡಿಗಳು ತಿಂತಿರ್ತೀನಿ ನಾನು ಜಾಸ್ತಿ. ಅದಕ್ಕೋಸ್ಕರ ಬಿಸಾಕಿರೋದು ಬೇಕಾಗತ್ತೆ. ಹೇಗೆ ಹಚ್ಚಾಡ್ತಾರೆ ನೋಡಿದ್ರು. ಆ್ಯಕ್ಚುಲಿ ನನಗೆ ಕವರ್ ಮಾಡಬೇಕು ಕಿವಿ ಹತ್ರ ಹಚ್ಚಾಡ್ತಿದ್ದಾರೆ ಅದ್ರ ಮುಂದೆ ಸಿಲ್ವರ್ ಮುಂದೆ. ಆ್ಯಕ್ಚುಲಿ ಎಲ್ಲೊಬ್ಬ ಕೂಡ್ಲು ಕಡ್ಬಿರೋನೊಬ್ಬ ಇದ್ದಾನೆ. ಅವನನ್ನು ಕವರ್ ಮಾಡೋಕ್ಕೆ ಅಂತ ತೆಗೆದಿದ್ದು ಅವನೇ ಒಳಗೋಗ್ಬಿಟ್ಟ. ಅವನು ಹಾವು ಥರ ಲೆಫ್ಟ್ ಲೆಫ್ಟ್ ಅಂದ್ಕೊಂಡು ಸುತ್ತಾಡ್ಕೊಂಡು ಅಲ್ಲೇ ಓಡಾಡ್ತಿದ್ದ. ಮುಂದಕ್ಕೆ ಹೋಗೋಗ್ಬಿಡ್ತಿರ್ಲಿಲ್ಲ. ಅದಕ್ಕೆ ಆ್ಯಕ್ಚುಲಿ ಇಲ್ಲದೆ ಅವನನ್ನು ಕವರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದು ಆರ್ಗನೈಸ್ಡ್ ಇದೆ. ಮಹಾಲಕ್ಷ್ಮಿ ಸಿಲ್ಸ್ ಇದೆ ಅದಕ್ಕೋಸ್ಕರ. ಇನ್ನೂ 110 ಹಾಕೊಂಡವ್ರೆ ಗುರು.
नहीं तो और वैसा भगवान। क्या होता वो आड़ा जाके नहीं वो कहीं पे ಅದು ಪುಕ್ಸಟ ಪ್ರಚಾರ ಅದೇ ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದಲ್ಲ ಪುಕ್ಸಟ ಪ್ರಚಾರನೇ ಅದು ಪ್ರಕಾಶ್ ಬಾಲಂಗುಚಿ ರಾಜಶೇಖರದ ಬಾಲಂಗುಚಿ ಕೂಡ ಅದು ಅಫಿಷಿಯಲ್ ಇಲ್ಲ ಗಲಾಡಿ ಭಟ್ ಹೇಳಿದಾಗ ಅಫಿಷಿಯಲ್ ನಮ್ಗೆ ರೆಸ್ಪೆಕ್ಟ್ ಕೊಡು ಅಂತ ಮಾತಾಡ್ತಿದ್ನಲ್ಲ ಸೊ ರಿಲೇಟ್ ಆಗ್ತದೆ. ಓಕೆ ಮಂಜು ಜಿಂಕೆ ಮಂಜು ಬರೀ ಸಿಗರೇಟ್ ಹೊಗೆ ಬಿಡೋದು ಕಾಯ್ಕೊಳ್ಕೊತಿದ್ದಾಗ ಕರೆಕ್ಟಾಗಿ ಹತ್ರ ಬರ್ತಷ್ಟೇ ಉಫ್ ಮತ್ತೆ ಸಿಗರೇಟ್ ಬಿಡ್ತಾರೆ. ಸರಿ ಕಾರ್ ಹೋಗ್ಬೇಕಲ್ಲ ಅಷ್ಟು ಅಚ್ಚುಕಟ್ಟಾಗಿ ಹೋಗ್ತಾಳೆ ಆರ್ಗನೈಸ್ಡ್ ಆ್ಯಕ್ಚುಲಿ ಅದು. ಇವೆಲ್ಲ ಕಬ್ಬ ಮತ್ತು ಹರೀಶ್ವರ ಕಾಲ ಬೀಚ್ಗಳವು ಬೆಳಿಗ್ಗೆ ಅಂತ ತುಂಬ ಜನ ಕಾಣಿಸ್ಕೊಡ್ತಾವ್ರೆ. 9ನೇ ತಾರೀಕು ಅದಕ್ಕೋಸ್ಕರ ಈಗ ಆಲ್ರೆಡಿ ನಿನ್ನೆನೇ 8ನೇ ತಾರೀಕು ಬೆಳಗ್ಗೆ ಗಲಾಟೆ ನಡೀತಲ್ಲ. ಸೊ ಅವಾಗಲೂ ಸುರೇಶನ ರಾಯಲ್ ಎನ್ಫೀಲ್ಡಲ್ಲಿ ಹೋಗಲಿ ಅಂತ. ಸೊ ಹಾಗೆ ಇವತ್ತು ನನ್ನ ಕೈ ಜಜ್ಕೊತ್ತು ಮೊಬೈಲ್ ಇರಲಿಲ್ಲ, ಸಿಕ್ಕಾಪಟ್ಟೆ ಅವತ್ತು ಮೊಬೈಲ್ ಚಾರ್ಜಿಗೆ ಕೊಟ್ಟಿದ್ದೆ. ಆಲ್ಮೋಸ್ಟ್ ಹಾಫ್ ಡೇ ಅಲ್ಲೇ ಬಿಟ್ಟಿದ್ದೆ. ಸೊ ಹೀಗಾಗಿ ಕುಡಿದಳಕದ್ದೆಲ್ಲ ಬಾಲಗುಂಚಿಗಳು ತುಂಬ ಜನ ಕಾಣಿಸ್ಕೊಂಡ್ರು. ಅದರಲ್ಲಿ ಇವು ಬರುತ್ತೆ ಒಂದು ಅಂತ ಬೆಂಡ್ರಿಗೂ ಆಟ ಆಡ್ತಾ ಹೋಗೋರು ಕೂಡ. ಸೊ ಇದು ಸಿಕ್ಕಾಪಟ್ಟೆ ಈಗಲೂ ರೋಡಲ್ಲಿ ಬರುವಾಗ ತುಂಬ ಜನ ಕಾಣ್ತಾ ಇದ್ರು. ನಾನು ಕವರ್ ಮಾಡೋಕ್ಕಾಗಲ್ಲ, ನನಗೂ ವೀಡಿಯೋ ರೆಕಾರ್ಡ್ ಮಾಡಿ ಬೇಜಾರು ಆಗ್ಬಿಟ್ಟಿದೆ. ಕೆಚ್ಚೋಗಿರ್ಬೋದು ಹೋಗೋದು ಅಂತ. ಇಲ್ಲಿ ಆ್ಯಕ್ಚುಲಿ ಇಬ್ಬರು ಇದ್ಕೊಂಡು ಎಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಿರೋದಲ್ಲ ಒಬ್ಬ ಆಗಲಿ ಒಳಗಡೆ ಅಂತ. ಆ್ಯಕ್ಚುಲಿ ಅಲ್ಲಿ ಸಿಗರೇಟ್ ಸೇರ್ತಾ ನಿಂತ್ಕೊಂಡಿದ್ದೆಲ್ಲ ಇದ್ರ ಮುಂದೆ ಒಬ್ಬ ಒಂದು ವಿಜುವಲ್ ಹೊಡ್ಕೊಂಡು ತೋರಿಸ್ಬೇಕಾಗಿತ್ತು. ಕ್ಯಾಮ್ರಾ ಕಟ್ ಮಾಡೋದು. ಸೊ ಏನೋ ಹೇಳ್ಬೇಕು ಅನ್ಕೊಳ್ಳ, ಅಲ್ಲಿ ಒಬ್ಬ ಸಿಗರೇಟ್ ಸೇರ್ತಾ ಕೂತ್ಕೊಂಡಿದ್ದೆಲ್ಲ ಅದೆಲ್ಲ ಬಾಲಂಗುಚಿ ಸಿಗರೇಟ್ ಸೇರ್ತಾ ಕೂತ್ಕೊಂಡಿದ್ದಲ್ಲ. ಸೊ ಅಲ್ಲಿಂದ ಮುಂದಕ್ಕೆ ನಡೆದಿದ್ದೆಲ್ಲ ಏನಂದರೆ ದುಡ್ಡು ಕೊಡ್ತೀವಿ ಅಂತ. ಅಂದರೆ ನಾನು ಫಸ್ಟ್ ಅಲ್ಲಿ ಆ್ಯಕ್ಚುಲಿ ಒಂದು ಕಾರ್ ನಿಂತ್ಕೊಂಡಿತ್ತು. ನೀವು ಫೋಕಸ್ ಮಾಡಿ ನಾನು ಫ್ರೇಮಿಂಗ್ ಮಾಡಲಿಲ್ಲ. ಏನಾರು ತಪ್ಪಿ ಫ್ರೇಮಿಂಗಲ್ಲಿ ಸಿಕ್ಕಿದ್ರೆ ನೋಡಿ, ಗ್ರೇ ಕಲರ್ದು ಟಾಟಾ ಆಲ್ಟ್ರೋಸ್ ಗಾಡಿ ನಿಂತ್ಕೊಂಡಿತ್ತು. ಅಲ್ಲಿ ಪಾನಿಪುರಿ ಅಂಗಡಿ ಮತ್ತು ಮಸಾಲೆ ಪುರಿ ಅಂಗಡಿ ಚಾಟ್ ಸೆಂಟರ್ ಇದೆಯಲ್ಲ, ಸೊ ಅದ್ರ ಆಪೋಸಿಟ್ ನಿಂತ್ಕೊಂಡಿತ್ತು. ಅಕ್ವೇರಿಯಮ್ ಇತ್ತಲ್ಲ, ಅದ್ರ ಆಪೋಸಿಟ್ ನಿಂತ್ಕೊಂಡಿತ್ತು. ಸ್ಟೋರಿ ಏನಂದರೆ ಸಿಗರೇಟ್ ಸೇರ್ತಿದ್ದೇನಕ್ಕೆ ಅಂದರೆ ಎಷ್ಟು ದುಡ್ಡು ಬೇಕು, ಇದು ಒಳಗಡೆ ರಾಜಶೇಖರ ದುಡ್ಡು ಏನು ಕೂತ್ಕೊಂಡಿದ್ದ, ಎಷ್ಟು ದುಡ್ಡು ಬೇಕು ಕೊಡ್ತೀವಿ ಅಂತ ಆ್ಯಕ್ಚುಲಿ ಕೇಸ್ ಮಾಡ್ತಿದ್ದೀವಿ. JX6841 ಗಾಡಿ ಅದು. ಅಂದರೆ ಎಷ್ಟು ದುಡ್ಡು ಬೇಕು, ನಾವು ದುಡ್ಡು ಕೊಡ್ತೀವಿ ನಿಮಗೆ ಗಾಡಿ ತಗೊಳ್ಳೋಕ್ಕೆ ಅಂತ ಆ್ಯಕ್ಚುಲಿ ಅದು ಆ್ಯಕ್ಟಿವಿಟಿ ಕೇಸ್ ಮಾಡ್ತಿದ್ದೀವಿ. ಅದು ನನ್ನ ಪ್ರಕಾರ ಅವರೆಲ್ಲ ಬ್ಲ್ಯಾಕ್ ಮನಿ, ನಮ್ಮ ಫ್ಯಾಮಿಲಿಯವರೆಲ್ಲ ಸಿಕ್ಕಾಪಟ್ಟೆ ಜನ ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ. ಅದ್ರಲ್ಲಿ ಡೌಟ್ ಆಗಂಗಿಲ್ಲ. ಇಲ್ಲಿ ಬಂದು ನಿಂತಿದೆ ಗಾಡಿ ಆಲ್ಟ್ರೋಸ್ ಬ್ಲ್ಯಾಕ್ ಗ್ರೇ ಕಲರ್. ಸೇಮ್ ಅದೇ ಗಾಡಿನ ಏನೋ ಗೊತ್ತಿಲ್ಲ ಅವತ್ತಲ್ಲಿ, ಇದೇ ಗಾಡಿ, ಅದೇ ಗಾಡಿ ಇದ್ರೂ ಇರ್ಬೋದು. ಈ ಗಾಡಿ ಅಲ್ಲಿ ನಿಂತ್ಕೊಂಡಿತ್ತು, ಅಥವಾ ಇದೇ ಬೇರೆ ಗಾಡಿ ಇದ್ರೂ ಇರ್ಬೋದು. ಗೋ ಕಲರ್ಸ್ ಸರ್ಚ್ ಕುಶಾಕ್, ಸ್ಕೋಡಾ ಕುಶಾಕ್ ಇರಬೇಕು ಅದು ಗಾಡಿಗೆ. ದುಡ್ಡು ಏನೋ ಇರ್ಬೋದು ಅನಿಸುತ್ತೆ. ಅಂದರೆ ಅವರು ದುಡ್ಡು ನಾವು ಕಂಟ್ರೋಲ್ ಮಾಡ್ತೀವಿ ಅಂತ, ನಾವು ದುಡ್ಡು ಕೊಡ್ತೀವಿ ಅಂತ, ನಿಮಗೆ ಬೇರೆ ಸೋರ್ಸಸ್ಸಿಗೆ ದುಡ್ಡು ಬರದೇ ಹಾಗೆ ನೋಡ್ಕೊಳ್ತೀವಿ ಅಂತ ಅಡ್ವೊಕೇಟ್ ಕ್ರಿಯೇಟ್ ಮಾಡ್ತಾ ಇರಬೇಕು. ಅದೇನಾದರೂ ಆಗಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಏನು ನಡೆದು ಎವಿಡೆನ್ಸಾಗಿ ಕನ್ವರ್ಟ್ ಮಾಡಿ ಕೋರ್ಟಿಗೆ ಕೇಸ್ ಬಿಸಾಕ್ತೀನಿ, ಗೊತ್ತಾಗುತ್ತೆ ಅವಾಗ ರೈತರಿಗೆ. ಶಂಭು ಬಾಲಂಗುಚಿಗಳು ಅದೇ ಅಂದರೆ ನಾವು ದುಡ್ಡು ಕೊಡ್ತೀವಿ, ಎಷ್ಟು ಬೇಕು ಕೇಳು ಅಂತ ಒಂದು. ಇನ್ನೊಂದು, ನೀನು ಇಂಡಿಪೆಂಡೆಂಟಾಗಿ ತಗೊಳಕ್ಕೆ ಹೋದ್ರೆ ನಾವು ಬಿಡೋದಿಲ್ಲ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ.
ಹಿಂದೆ ಸಿಗ್ತೀನಿ ಅಂತ ಹೇಳಿದ ರಾಕಿ ಸ್ಟಾರ್ ಎಷ್ಟು ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಹಿಂದೆಯೂ ಇಲ್ಲ ನಂಬರ್ ಪ್ಲೇಟ್, ಪಕ್ಕದಲ್ಲೂ ಇಲ್ಲ. ಹಿಂದೆ ನಂಬರ್ ಪ್ಲೇಟ್ ಅನ್ನೋ ಹಿಂದೆ ಫ್ಲೇವರೇ ಇಲ್ಲ, ನಂಬರ್ ಪ್ಲೇಟ್ ಅನ್ನೋ ಮಾತೇ ಇಲ್ಲ ಗಾಡಿಗೆ. ಮುಂದುಗಡೆ ಹೋಗಬೇಕಾಗಿತ್ತು, ನಾನು ಹಿಂದೆ ಇರುತ್ತಲ್ಲ ಅಂತ ಬಿಟ್ಬಿಟ್ಟೆ. ಸೊ ಹಿಂದುಗಡೆ ನಂಬರ್ ಪ್ಲೇಟೇ ಇಲ್ಲ. EX ಅಲ್ಲೂ ಒಂದು ಗಾಡಿ ರಾಂಗ್ ಬೆಲ್ ಐತಲ್ಲ. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಪ್ರಾಡಕ್ಟ್ ಕತೆ ಅದು. ಆ್ಯಕ್ಚುಲಿ ಅಲ್ಲಿಗೆ ಚಾರ್ಜ್ ಮಾಡೋಕ್ಕೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಯಾಕಂದರೆ 79% ಇತ್ತು, ಸಾಕು ಬಿಡು, ಇಂಟರ್ನೆಟ್ ಬೇರೆ ಇಲ್ವಲ್ಲ, ಬ್ರೌಸಿಂಗ್ ಮಾಡೋದು ಏನು ಕೆಲಸ ಇರಲ್ಲ ಅಂದ್ಬಿಟ್ಟು ನಾನು ಹೋಗಲಿಲ್ಲ. ಸೊ ಅವರೇ ಅಡ್ಡಿಗೆ ಬರ್ತಾ ಇರೋದು, ನೆನಪಿಸ್ತಾ ಇರೋದು ಅಲ್ಲಿಗೆ ಹೋಗುವಂತ. ಯೂ ಟರ್ನ್ ಈ ಬಡ್ಡೈಕ್ಲಿಗೆ ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ. ಅವರು ಅಲ್ಲೇ ಇರ್ತಾರೆ ಪೊಲೀಸವರು, ಕ್ಯಾಬಿನೆ ಏನು ಹೇಳೋಲ್ಲ ಕೇಳೋಲ್ಲ. ಎಫರ್ಟಾಗಿ ಕೆಲಸ ಮಾಡೋದಾಗುತ್ತೆ ಗುರು. ನಾನು ಹೇಳ್ತೀನಲ್ಲ, ಸಿಟಿ ಪೊಲೀಸ್ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಡೀ ದೇಶದಲ್ಲಿರೋ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಗಳಿದಾರಲ್ಲ, ಅವ್ರು ಬರೀ 20% 30% ಎಫರ್ಟಾಗಿ ಕೆಲಸ ಮಾಡಿಬಿಟ್ರೆ ಒಂದು ದಿವಸದಲ್ಲಿ ದೇಶ ಉದ್ಧಾರ ಆಗೋಯ್ತದೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲ, ನನ್ನ ಕೇಳೋದಾದರೆ ವೇಸ್ಟ್ ಬಾಡಿಗಳು, 100ಕ್ಕೆ 100 ವೇಸ್ಟ್, ಏನೂ ಕೆಲಸ ಮಾಡಲ್ಲ ಅವರು. ಬರೀ ಒಂದು ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಹೋಗೋಬರೋ ಗಾಡಿಗಳು ನಂಬರ್ ಪ್ಲೇಟ್ ಹೊಡೆದ್ಬಿಟ್ರೆ, ಇಂಥ ಬಡ್ಡೈಕ್ಳು ಹೋಗ್ತಾರಲ್ಲ ಸ್ಪ್ಲೆಂಡರಲ್ಲಿ, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತಾರಲ್ಲ, ಇಂಥವ್ರದ್ದು ಬರೀ ನಂಬರ್ ಪ್ಲೇಟ್ ಹೊಡೆದ್ಬಿಟ್ರೆ ಒಂದು ದಿವಸದಲ್ಲಿ ಕಡಿಮೆ ಒಂದು 500 ಸಿಗುತ್ತೆ ಒಬ್ಬ ಪೊಲೀಸ್ ಆಫೀಸರ್ಗೆ. ಸಿಟಿ ನಿಂತಿರ್ತಾರಲ್ಲ ಒಬ್ಬ ಟ್ರಾಫಿಕ್ಕು, ಆ ಜೊತೆ ಕಡಿಮೆ ಅಂದರೆ ಒಂದು 500 ಫೋಟೋ ಸಿಗ್ತದೆ ಮಿನಿಮಮ್. ಬೇಕಿರೋ ನಾನೇ ಅವತ್ತು ವೀಡಿಯೋ ಕವರ್ ಮಾಡೋದ್ನಲ್ಲ, ನನ್ನ ಮುಂದೆ ಕಿರಿಕ್ ಮಾಡ್ತೀನಲ್ಲ ಅವನು. ಸೊ ಅದಕ್ಕೋಸ್ಕರ ನಾನು ಅವ್ನ ಮುಂದೆ ಚೆಂದ ಓಡಾಡ್ತಾ ಇರ್ತಾನೆ, ನನಗೆ ಪ್ರಶ್ನೆ ಮಾಡ್ತಾನೆ ಅಂತ ನಾನು ವೀಡಿಯೋ ಕವರ್ ಮಾಡಿದೆ. 5 ನಿಮಿಷ ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ. 5 ನಿಮಿಷ ಎಷ್ಟು ವೆಹಿಕಲ್ ಹೋಯ್ತು ಲೆಕ್ಕಾಗ್ತೀವಿ. ಇಡೀ ದಿನ ಅವ್ರು ಕೆಲಸ ಮಾಡಿದ್ರೆ ಒಂದು ವರ್ಕಿಂಗ್ ಡೇ ಒಂದು 8 ಅವರ್ಸ್ ಅಂತಲೇ ಇಟ್ಕೊಳ್ಳಪ್ಪ. 8 ಬೇಡ, ಬರೀ 5 ಅವರ್ಸ್ ವರ್ಕ್ ಮಾಡ್ದೆ ಅಂತಲೇ ಇಟ್ಕೊಳ್ಳಿ. 5 ಗಂಟೆ ಟೈಮ್ ಬರೀ ಫೋಟೋ ಹೊಡೆದ. ಆ ಕತೆ ಎಷ್ಟಾಗೋಡೆ ಈ ವರ್ಷ ಬಿಡು. ಒಬ್ಬ ಪೊಲೀಸ್ ಅಧಿಕಾರಿಗೆ ಸಿಗುತ್ತೆ ಅಂದರೆ ಸಿಟಿಲಿ ಇನ್ನೆಷ್ಟು ಸಿಗಬೇಡ. ಸೊ ಅಷ್ಟು ಸಿಕ್ಕಿಲ್ಲ ಅಂದರೆ ಇವರು ಎಷ್ಟು ಚಂದ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಯೋಚನೆ. ಬರ್ತಾರೆ, ಯಾವುದೋ ಸ್ಪಾಟಲ್ಲಿ ಅಸೈನ್ ಮಾಡಿರ್ತಾರೆ ಅವ್ರಿಗೆ, ಅಲ್ಲೊಂದು ಸೆಲ್ಫಿ ಹೊಡೆದ್ಬಿಟ್ಟು ರಿಪೋರ್ಟ್ ಹಾಕ್ಬಿಟ್ರೆ ಕೆಲ್ಕತ್ತ ಮುಖಾನ್ ಬಂದು ಟಾರ್ಗೆಟ್ ಇರ್ತಿದೆ. ಸೊ ಟಾರ್ಗೆಟ್ ಇರೋದ್ರಿಂದ ರೋಡ್ ಸೈಡಲ್ಲಿ ನಿಂತ್ಕೊಬಿಟ್ಟು ಹೋಗೋ ಬರೋಗೆಲ್ಲ ಅಡ್ಡ ಹಾಕಿ ಒಂದಷ್ಟು ಕಾಸು ಕಿತ್ಬಿಟ್ರೆ ಒಂದಷ್ಟು ಅವರು ಜೋಬ್ ದುಡ್ಡಿದ್ದಾಯಿತು, ಟಾರ್ಗೆಟ್ ರೀಚ್ ಮಾಡೋಕ್ಕೂ ದಾರಿ ಆಯಿತು ಅಷ್ಟೇ. ಜ್ಯುವೆಲ್ಸ್ ಯಾಕೆ ತಿಳಿಸಿರೋದು ಗಾಡಿ ಅಂದರೆ, ಅಲ್ಲಿ ಟಿಬೆಟ್ ಅವ್ರದ್ದು ಪ್ರೊಟೆಸ್ಟ್ ನಡೀತಾ ಇದೆ. ಪ್ರೊಟೆಸ್ಟ್ ಏರೋವರೆಗೂ ನಡೀತಾ ಇದೆ ಕಾರ್ಯಕ್ರಮ. ಈ ಕಡೆ ಹೋಗ್ಬೇಕಾದ್ರೆ ವೀಡಿಯೋ ಶೂಟ್ ಮಾಡ್ಕೊಡೋದೆ, ಅವಾಗ ಯಾರೊಬ್ಬ ಮಧ್ಯೆ ಬಂದು ಅಳಾಡಿಸ್ತಾ ಇದ್ದ. ನಾನು ಪ್ರೇಮಿಗೆ ಸಿಗೋಕ್ಕೋಸ್ಕರ ಆ ಪುಣ್ಯಾತ್ಮನ ಸೈಡಿಗೆ ಸೈಡಿಗೆ ಹೋಗೋರು ಕಾಯ್ಕೊಂಡಿದ್ದು ವೀಡಿಯೋ ರೆಕಾರ್ಡ್ ಮಾಡಿದಿತ್ತು. ಇವ್ರು ಕಷ್ಟ ಕೇಳೋರಿಲ್ಲ ಅವರು, ಅದೇನೋ ಗೊತ್ತಿಲ್ಲ ನನಗೆ. ಬುದ್ಧಿ ಬಂದಾಗಿ ಮೈಸೂರು ಬಂದಾಗಿಂದಲೂ ಇವ್ರುಗಳು ಪ್ರೊಟೆಸ್ಟು ಹಾಳು ಮುಳು ನೋಡ್ತಾನೆ ಇರ್ತೀರಿ, ನಡೀತಾನೆ ಇರ್ತದೆ. ಹೊರಗಡೆ ಶಿವ AB 8914 ಮತ್ತು ನಡೀತಾನೆ ಇರ್ತದೆ. ಪಾಪ ಇವ್ರು ಹೇಳೋರಿಲ್ಲ ನಡೀತಾನೆ ಇರ್ತದೆ. ಅಲ್ಲ ಒಂದು ಗಾಡಿ ನೋಡೋಕೆ ಹೋಗ್ಬೇಕು, ಯಾವುದೋ ಒಂದು ಗಾಡಿ. ಇವರು ಕನ್ನಡ ಬಾಲಂಗೋಚಿ ಅವನು ಸುಮ್ಮನೆ ಫ್ರೇಮಿಗಳು ಬಂದಿದ್ದು ಪುಸ್ತಕ ಪ್ರಕಾರ. ಗಾಡಿ ಇದೆ ನೋಡೋಕೆ ಹೋಗ್ಬೇಕು, ಯಾವುದು ಗಾಡಿ ಅಂತ ಇವ್ರುಗಳಲ್ಲಿ ಬೇಕೆ ಅಂತ ಬಂದೆ. ಪ್ರೊಟೆಸ್ಟ್ ಇವ್ರದ್ದಿದ್ದಾರೆ ಫುಲ್ ಇನ್ಸ್ಟೆಂಟ್ ಪ್ರೊಟೆಸ್ಟ್ ಏನಾದರೂ ಇರ್ಬೋದಾ? ಇದ್ರೂ ಇರ್ಬೋದು. ಯಾಕಂದ್ರೆ ಈ ಕಡೆಯಿಂದ ಪ್ರೊಟೆಸ್ಟ್ ಇತ್ತು, ಈಗ ಆ ಕಡೆಯಿಂದ ಬರೋ ಪ್ರೊಟೆಸ್ಟ್ ಇಲ್ಲ ಅಂದರೆ ಬಹುಶಃ ಇವ್ರದ್ದು ಇನ್ಸ್ಟೆಂಟ್ ಪ್ರೊಟೆಸ್ಟ್ ಇರಬೇಕು. ಇನ್ಸ್ಟೆಂಟ್ ಪ್ರೊಟೆಸ್ಟ್ ಅಂದರೆ ಏನು ಗೊತ್ತಾ? ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೋಸ್ಕರ ಪ್ರೊಟೆಸ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಗಾಡಿ ಇದೆ, ಅಲ್ಲಿ ನೋಡೋಕೆ ಹೋಗೋಣ, ಯಾವುದೋ ಪೂಜೆ ಮಾಡಿಸ್ತಾಯಿದ್ದಾರೆ. ಇನ್ಸ್ಟೆಂಟ್ ಪ್ರೊಟೆಸ್ಟ್ ಅಂದರೆ ಏನಂದರೆ, ಇವತ್ತು ಹಿಂದಿನ ಕಾಲದಲ್ಲಿ ಪ್ರೊಟೆಸ್ಟ್ ಮಾಡೋರು ಅಂದರೆ ಫಾರ್ ಎಕ್ಸಾಂಪಲ್ ಫ್ರೀಡಮ್ ಫೈಟ್ ಎಲ್ಲ ನಡೀತಾ ಇತ್ತಲ್ಲ, ಆ ಸೈಡಲ್ಲಿ ಪ್ರೊಟೆಸ್ಟ್ ಮಾಡೋರು ಮನೆ ಬಟ್ಟೆ ಎಲ್ಲ ಬಿಟ್ಟು, ಕೆಲಸ ಎಲ್ಲ ಬಿಟ್ಟು, ಡೆಡಿಕೇಟೆಡು 24/7 100% ಎಫರ್ಟ್ ಹಾಕಿ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಸಂಘ ಪರಿವಾರಗಳನ್ನೆಲ್ಲ ಕಟ್ಟಿ ಕುತ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಗಂಟೆ ಸಾಧ್ಯವಾದ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾಯಿದ್ರು. ಈ ಥರ ಇವತ್ತಿನ ದಿವಸ ಪ್ರೊಟೆಸ್ಟ್ ಎಲ್ಲ ಯಾವ ರೇಂಜಿಗೆ ಬಂದುಬಿಟ್ಟಿದೆ ಅಂದರೆ, ಕ್ಯಾಮ್ರಾ ಮುಂದೆ ಎಲ್ಲ ರೆಡಿ ಆಗಿಬಿಟ್ಟು ಕ್ಯಾಮ್ರಾ ಆನ್ ಮಾಡಿಕೊಂಡು ಒಂದು ಕಾಲು ಗಂಟೆ ಮ್ಯಾಕ್ಸಿಮಮು ಒಂದು ಕಾಲು ಗಂಟೆ ಪ್ರೊಟೆಸ್ಟ್ ಮಾಡಿ ಮುಗಿಸ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿಬಿಟ್ರೆ ಕೇಳ್ಕತ್ತ ದುಕಾನ್ ಬಂದು ಪ್ರೊಟೆಸ್ಟ್ ಆಗೋಯ್ತು.
ಈ ಮೀಡಿಯಾದ ಜೊತೆ ಟೈಮ್ ಅಪ್ ಆಗೋದ್ರೆ ಇನ್ನೂ ಅದ್ಭುತ. ಅವರೆಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಟ್ಬಿಟ್ಟಿರ್ತಾರೆ. ಆ್ಯಕ್ಚುಲಿ ಈ ಗಾಡಿ ನೋಡೋಕ್ಕೋಸ್ಕರ ಚೆನ್ನಾಗಿ ಪಾದಗಳು ತೋರಿಸೋಣ. ಇವರದೇನೆಂದರೆ ಇವತ್ತಿನ ದಿವಸ ನ್ಯೂಸ್ ಚಾನಲ್ಗಳ ಜೊತೆ ಟೀಮ್ ಅಪ್ ಆಗಿಬಿಟ್ರೆ ನ್ಯೂಸ್ ಚಾನಲ್ ಅವರು ಅವರೇ ಐಡಿಯಾಗಳು ಕೊಟ್ಬಿಡ್ತಾರೆ. ಅವ್ರ ಐಡಿಯಾಗಳು ಕೊಟ್ಬಿಟ್ಟು ಸರ್ಜರಿ ಸ್ಕ್ರಿಪ್ಟ್ ಎಲ್ಲ ಬರೆದಿದ್ದು ಅಲ್ಲೇ ಸರ್ಜರಿ ಅಪ್ಲೋಡಿಂಗು ಆಳು ಮೂಳು ಎಲ್ಲ ಮಾಡಿ ಒಳ್ಳೆ ಪ್ರಚಾರನೂ ಕೊಟ್ಬಿಡ್ತಾರೆ. ಒಂದು ₹500 ₹1000 ತಳ್ಳಿಬಿಟ್ರೆ ಮುಗೀತು. ಕೆಲ್ಕತ್ತ ದುಕಾನ್ ಬಂದು 15 ಮಿನಿಟ್ಸಲ್ಲಿ ಕತೆ ಮುಗಿದೋಯ್ತದೆ. ಅದೇ ಇನ್ಸ್ಟೆಂಟ್ ಪ್ರೊಟೆಸ್ಟ್ ಅದು. ಕವರ್ ಆಯ್ತದೆ. ಆ್ಯಕ್ಚುಲಿ ನಾನು ಬೇರೆ ಉದ್ದೇಶದಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ರು, ಅದು ಇನ್ನಾರು ಸ್ವಲ್ಪ ಮುಖ ಕವರ್ ಆಗಿದೆ. ಅಲ್ಲಿ ಹೋಗೋದು ಎಕ್ಸಿಬೋರ್ಡ್ ಕೊಡ್ಬೋದು ಅಂತ ಆ್ಯಕ್ಚುಲಿ JZ714 ಈ ಕೂಡ ಮಗನ ಕವರ್ ಮಾಡಬೇಕು. ಗ್ರೀನ್ ಕಲರ್ ಬಟ್ಟೆ ಬ್ಯಾಕಪ್ ಫೀಲ್ಡರು ಅದು ಸೀಪರ್ ಕಾಸಾಗಿ ಬಿಟ್ಕೊಂಡು ಹೋಗಪ್ಪ. ಬಾಚಿದ ನನಗೋಸ್ಕರ ಕಾಯ್ತಿರ್ತೀನಿ ನಾನು. K8 F554 ಗಾಡಿ ಆರ್ಗನೈಸ್ಡ್ ಅವೆಲ್ಲ. ಇದು ಆರ್ಗನೈಸ್ಡ್ heavy Hawaiian car. ಎಲ್ಲರಿಗೂ ಆರ್ಗನೈಸ್ಡ್ ಎಲ್ಲರಿಗೂ ಅಲ್ಲಪ್ಪ. ಯಾರೋ ಡಬ್ಬರ್ ಪ್ಲೇಟ್ ಕಿತ್ತು ಸಾಕು ಹೆಲ್ಮೆಟ್ ಎಲ್ಲ ಹೋಗ್ತಾರೆ. ಪೊಲೀಸ್ ಚೆನ್ನಾಗಿ ಹೋಗ್ಲಾಗ್ತದೆಲ್ಲ ಶಿಸ್ತಾಗಿ ಐರನ್ ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಕೂತ್ಕೊಂಡು ಟ್ಯಾಕ್ಸ್ ಬಜೆಟ್ ಅವೆಲ್ಲ ಕೂತಿದೆ. ಏನೋ ಸಾಯ್ತಾ ಏನೆಲ್ಲ ಹೋಗ್ಲಿಕ್ಕೆ ಅಲ್ಲಿ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡಿದ್ರು ಈ ಸೊಳ್ಳೆ ಮಕ್ಕಳು ಬಗಳ್ತಾ ಇರೋದು ಕೇಳಿಸ್ತಾ ಇತ್ತು ಇವರು. ಹೇಳೋಕೆ ಹೋದರೆ ನಮಗೇನೋ ಅಲ್ಲಿ ಇಲ್ಲಿ ಬಸ್ಸು ಬನ್ನಿ ಅಂತ ಬೇಡದೇ ಇರೋ ಟೈಮಲ್ಲೆಲ್ಲ ತಾಕೋ ಇದೆಲ್ಲ ಬಂದು ಕರೆಕ್ಟಾಗಿ ಗಾಯ ತೊಗೊಂಡಿರೋ ಚರಳ ಪಾಲಗಚ್ಚರು ಬೇಕಾಗಿ K01 EN1862 ಎಷ್ಟೊತ್ತಿಂದ ಕಾಲ್ಸರಿ ಮಾಡ್ತಾರೆ. ಸಿಗೋ ಇದು ಆರ್ಗನೈಸ್ ಬೇಕಾಗತ್ತಾಗ ಇಂಚುವಲ್ ಆಗಿ ಕರೆಕ್ಟಾಗಿ ಅದೇ ಟೇಬಲ್ ತೊಗೊಂಡು ಗಾಡಿ ಇಳಿಸಿ ಆಯ್ತು ಹೋಗಿ ಫುಲ್ ಮಾತು ಬಂದಿದ್ದೀವಿ. ಸದ್ಯಕ್ಕೆ ಲ್ಯಾಬ್ ಬ್ರೀಡರ್ ನಾನು ಅದಕ್ಕೆ ಹೇಳಿದ್ದು ಅಲ್ಲಿ ಕಡಿದು ಮ್ಯಾಕ್ಸ್ ಮಂಜುಳ ಬಾಲಂಗುಚಿ ಅಂತ. ಸದ್ಯಕ್ಕೆ ಲಕ್ಷ್ಮಣ ಮಿನಿಟ್ ಬರ್ತಿದೆ. ಹೀಗಾಗಿ ಇವನು ಯಾರೋ ಅವನ ಹೆಸರೇನು ಆನಂದ ಸನ್ ಆಫ್ ಮ್ಯಾಕ್ಸ್ ಮಂಜುಳ ಗ್ರ್ಯಾಂಡ್ ಸನ್ ಆಫ್ ಲಕ್ಷ್ಮಮ್ಮ ಇದ್ದಾರಲ್ಲ ಅವನು ಇದೇ ನಾಯಿನ ಸಾಕ್ತಾ ಇರೋದು. ಇದು ಅದೇ ಕೇಸ್. ಚೆನ್ನಾಗಿ ಸಿಗರೇಟ್ಸ್ ತಗೊಂತಾರೆ ಬಿಡಿ. ಕರೆಕ್ಟಾಗಿ ಹೋಗ್ಬಿಡ್ತಾರೆ ಗುರು. ಕುಡ್ಕೊಂಡು ಬಾಯಲ್ಲಿ ಇಟ್ಕೊಂಡಿರ್ತಾರೆ ಕರೆಕ್ಟಾಗಿ ಹಿಂಗಂತ ಆಡ್ತಾರೆ. ಹತ್ರ ಬಂದು ಗೊತ್ತಾಗ್ಬೋದು. ಅದೇನಂದರೆ ದುಡ್ಡು ಕೊಡ್ತೀವಿ ನಿನ್ನ ರೇಟ್ ಏನು ಅಂತ ಆ್ಯಕ್ಚುಲಿ ಸೈಲೆಂಟಾಗಿರೋ ನಾವು ದುಡ್ಡು ಕೊಟ್ಟಿರ್ತೀವಿ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕೊಡ್ತಾರೆ. ಪಂಚಾಯತಿ ಹಿಡಿತಾ ಇದ್ದೀನಿ. ಅವಾಗ ಪ್ರಕಾಶ್ ಬಾಲ ಗೊತ್ತಿಲ್ಲ ಈ ಕಡೆ ಹೋಗುವಾಗ ಪಟ್ಟ ತಿಳ್ಕೊಂಡಿದ್ದೇನಪ್ಪ ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ನಾಟ್ ಶ್ಯೂರ್ ಹೌದಾಗುತ್ತೆ.
ಇದು ದರ ವಸ್ತು ಸಾಕಿರೋ ಪಂಚುಯಾಲಿಟಿ. ಹೆಸರುಗಳೆಲ್ಲ ಅವ್ರದ್ದೇ ಕರೆಕ್ಟಾಗಿ ಜಾಗದಲ್ಲಿ ತಂದುಬಿಟ್ರು. ಈ ಕಾಂಪೌಂಡ್ ಎಲ್ಲ ಬುರ್ದಾಕಿರೋದು ಅವರೇ. ಅಲ್ಲೇನಕ್ಕೆಲ್ಲ ಇಷ್ಟಾಗ್ಲದಲ್ಲೇ ಒದ್ದಾಡ್ತಾ ಇರೋದು ಅಂದರೆ ನಾನು ಕರೆಕ್ಟಾಗಿ ಒಂದೆಲ್ಲ ವೆಂಚರ್ ಕೂತ್ಕೊಳ್ತಿಲ್ಲಲ್ಲ, ಅದಕ್ಕೆ ಎಲ್ಲ ಕರೆಕ್ಟಾಗಿ ಅಷ್ಟಾಗ್ಲದಲ್ಲೇ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಈಗ ಬ್ಯಾಗೇಜ್ ಗೋಡಿ ಕಡೆಗೆ ಬಂದೆ ಆಗಲೇ. ಕಿವಿ ನಂಬರ್ 1 ಬೆಡ್ ತೋರಿಸ್ಕೊಂಡು ಏನೋ ಎಸ್ಕೇಪ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇರೋರು. ಆ್ಯಕ್ಚುಲಿ ನಾನು ಒಳಗಡೆ ಹೋಗಿಲ್ಲ ಮಧ್ಯಕ್ಕೆ. ನಾನು ಮಧ್ಯಕ್ಕೆ ಒಳಗಡೆ ಹೊಟ್ಟೋಗ್ಬಿಡ್ಲಿ ಅಂತ ನಾನು ಬಂದ ತಕ್ಷಣ ಸುತ್ತಮುತ್ತ ಎಲ್ಲ ಜನ ಎತ್ಕೊಂಡು ಬಾಬಾ ಬೇಡ್ಕೊತಿದ್ರು. ನಾನು ಹೀಗಿದ್ರು ಇಲ್ಲೇ ಕೂತ್ಕೊಂಡೆ. ಸೊ ಹೀಗಾಗಿ ಅವ್ರುಗಳೆಲ್ಲ ಖಾಲಿ ಆದರು. ಅವ್ರಿಗೆ ಒಳಗಡೆ ಇದ್ದವರು ಈಚೆಗೆ ಬರ್ತಾ ಇದ್ದಾರೆ. ಶಿವನು ಮತ್ತು ಇನ್ನೊಬ್ಬ ದೇವರು ಕೈ ತೊಳ್ಕೊತಿರೋದು. ಕಡೆಗೆ ಅದು ಇಲ್ದಂಗೆ ಜೀವ ಹೋಗೋದು. ಪ್ರಾಣ ಹೋಗುವಾಗ ಕುಡಿಯೋಕ್ಕೆ ನೀರಿರಲ್ಲ, ನೆನಪಿರಲಿ. ಅವರಿಬ್ಬರು ಬ್ಯಾಕಪ್. ಅಮ್ಮಗೆ ಏನಾದ್ರು ನಾನು ಮಾಡಿಬಿಡ್ತೀನಿ ಅನ್ನೋ ಕಾರಣಕ್ಕೆ ಅವರಿಬ್ಬರು ಬ್ಯಾಕಪ್ ಫೀಲ್ಡಿಂಗ್ ಬರ್ತಾ ಇದ್ದಾರೆ. ಅವರಿಬ್ಬರು ನಮ್ಮ ಕೈ ತೊಳೆಯೋದು ಏನಕ್ಕೆ ಅಂದರೆ ಕೈ ತೊಳೆಯಷ್ಟು ನೀರು ನೀನು ಗುಡಿಸಿಲ್ಲ ನಾವು ಅಂತ ಕೈ ತೊಳಿ ಹೇಳ್ತಾ ಇರೋದು ಅವಳು.